ಜಗನ್ಮಾತೆಯಾದ ಮಹಾಲಕ್ಷ್ಮಿ ಕೊಲ್ಲಾಪುರದಿಂದ ಬಂದಿದ್ದಾಳೆ. ಭಗವಂತ ಮಹಾಲಕ್ಷ್ಮಿಗೆ ನೆನಪು ತಂದು ಕೊಡ್ತಾ ರಾಮಾವತಾರದಲ್ಲಿ ನೀನು ಮಾಡಿದ ಪ್ರಾರ್ಥನೆಯನ್ನು ಈ ಕಲಿಯುಗ 28ನೇ ಕಲಿಯುಗದಲ್ಲಿ ಪೂರ್ಣ ಮಾಡ್ತಾ ಇದ್ದೇನೆ. ರಾಮಾವತಾರ ಕಾಲದಲ್ಲಿ ವೇದವತಿಯನ್ನು ವಿಧಿಪೂರ್ವಕವಾಗಿ ವಿವಾಹ ಮಾಡಿಕೊಂತ ನೀನು ಕೇಳಿದ್ದೆ. ಆ ಮಾತನ್ನು ಈಗ ನಡೆಸ್ತಾ ಇದ್ದೇನೆ ಅಂತ ಭಗವಂತ ಪದ್ಮಾವತಿಯ ಹಿನ್ನೆಲೆಯನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಲಕ್ಷ್ಮಿ ಇಲ್ಲದೆ ದೇವರ ಯಾವ ಕಾರ್ಯವನ್ನು ನಾವು ಮಾಡಲಿಕ್ಕೆ ಬರೋಲ್ಲ. ನಾವು ದೇವರಿಗೆ ಅಭಿಷೇಕ ಮಾಡುವ ನೀರು, ಅದನ್ನು ಶಂಖಕ್ಕೆ ಸ್ಪರ್ಶ ಮಾಡಿ ಶಂಖದಲ್ಲಿಯೇ ಹಾಕಿ ಅಭಿಷೇಕ ಮಾಡಬೇಕು. ವಸ್ತ್ರವನ್ನು ಸಮರ್ಪಣೆ ಮಾಡುವಾಗಲೂ ಶಂಖಕ್ಕೆ ಸ್ಪರ್ಶ ಮಾಡಬೇಕು. ದೇವರಿಗೆ ಯಾವ ಪದಾರ್ಥವನ್ನು ಅರ್ಪಣೆ ಮಾಡುವ ಪ್ರಸಂಗದಲ್ಲಿಯೂ ನೇರ ನಾವು ಮಾಡುವ ಹಾಗಿಲ್ಲ. ಅನುಸಂಧಾನ ಲಕ್ಷ್ಮಿ ಮಾಡ್ತಾ ಇದ್ದಾಳೆ ಅಂತ ತೋರಿಸುವಂಥದ್ದು. ಅದನ್ನು ಲೋಕದೃಷ್ಟಿಯಲ್ಲಿ ಎಲ್ಲರಿಗೆ ತಿಳಿಸಿಕೊಡುವ ಸಲುವಾಗಿ ಇಂಥ ದೊಡ್ಡ ವೈಭವದ ವಿವಾಹ ನಡೀತಾ ಇದೆ. ಈ ಸಂದರ್ಭದಲ್ಲಿ ಲಕ್ಷ್ಮಿ ಇಲ್ಲದೆ ಇದ್ದರೆ ಆಗೋಲ್ಲ ಅಂತ ಭಗವಂತ ಹಾಗೆ ಒಂದು ನಾಟಕ ಮಾಡಿ ವಿಡಂಬನೆಯನ್ನು ಮಾಡಿ ಜಗತ್ತಿನ ಸಜ್ಜನರಿಗೆ ಲಕ್ಷ್ಮಿಯ ಸ್ಥಾನಮಾನವನ್ನು ಪರಿಚಯ ಮಾಡಿಕೊಟ್ಟಿದ್ದ. ಜನಕ ಮಹಾರಾಜರು ಶತಾನಂದರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಸಮಾಗಮ ಆದಮೇಲೆ ಸಜ್ಜನರಿಗೆ ಒಡೆಯನಾದ ಆಶ್ರಯನಾದ ಭಗವಂತ ಅವನ ಕಲ್ಯಾಣದ ಆ ಘಟ್ಟವನ್ನು ಹೇಗೆ ಮುಂದುವರೆಸದ ಅದನ್ನು ಹೇಳ್ರಿ, ವಿಸ್ತಾರವಾಗಿ ಹೇಳಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಭಗವಂತ ಆಜ್ಞೆ ಮಾಡ್ತಾ ಇದ್ದಾನೆ. ಕರ್ಮಾಣಿ ತತ್ರ ಕಾರ್ಯಾಣಿ ಕುರು ಶೀಘ್ರ ಮತಂದ್ರಿತಾ ಚತುರ್ಮುಖ. ಈ ಕಾರ್ಯಕ್ರಮದ ಮುಖ್ಯಸ್ಥ ಯಜಮಾನ ನೀನಾಗಿದ್ದೀಯಪ್ಪ. ಏನೇನು ಮಾಡಬೇಕೋ ಮಂಗಳ ಕಾರ್ಯಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಜಾಗರೂಕನಾಗಿ ಬೇಗ ಬೇಗ ಮಾಡು ಅಂತ ಹೇಳ್ತಾ ಇದ್ದ. ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಯಿತು. ಆ ಮಂಗಳ ಕಾರ್ಯಕ್ಕೆ ಬೇಕಾದಂತಹ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತರುವ ಸಲುವಾಗಿ ಬ್ರಹ್ಮದೇವರು ಗರುಡ ಪ್ರಮುಖಾನ್, ಗರುಡನೇ ಮೊದಲಾದ ದೇವತೆಗಳನ್ನು ಕಳಿಸ್ಕೊಟ್ಟಿದ್ದಾನೆ. ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಗರುಡನೇ ಮೊದಲಾದ ದೇವತೆಗಳು ಕ್ಷಣ ಮಾತ್ರದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಮಲ್ನೀರ್ ಶಾಸ್ತ್ರ ಆಗಬೇಕು, ಭಗವಂತನಿಗೆ ಮಂಗಳ ಸ್ನಾನ ಆಗಬೇಕು. ಅದಕ್ಕೆ ದೊಡ್ಡ ಪಾತ್ರೆ ಬೇಕು ಅಂದರೆ ಗರುಡದೇವರು ತಂದರು. ವರುಣ ತಾನು ತೀರ್ಥಗಳನ್ನು ಆ ಕಡಾಯಿಯಲ್ಲೇ ಉದ್ಭವಿಸಿಬಿಟ್ಟ. ಎಲ್ಲ ನೀರು ಸುಗಂಧಯುಕ್ತವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅನೇಕ ಜನ ಸುಮಂಗಲಿಯರು ವಸ್ತ್ರಾದ್ಯಾಭರಣಗಳಿಂದ ವಿಭೂಷಿತರಾಗಿ ಅರುಂಧತಿ ದೇವಿಯನ್ನು ಮುಂದಿಟ್ಟುಕೊಂಡು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಪಾರ್ವತಿ ರುದ್ರದೇವರ ಪತ್ನಿ, ಶಿವನ ಮಡದಿಯಾದ ಆ ತಾಯಿ ಶ್ರೀನಿವಾಸ ದೇವರ ಮದುವೆಯಲ್ಲಿ ಕಲಶಗಿತ್ತಿ ಅಂತೆ. ಸದೀಪ ಕಲಶಾನಾಂಚ ಪಾರ್ವತೀಂ ಉಪಧಾರಣೆ. ದೀಪದಂತೆ ಬೆಳಗುವ ಆ ಕನ್ನಡಿ ಮತ್ತು ಕಲಶ ಅದು ಪಾರ್ವತಿ ಹಿಡಿದಿದ್ದಾಳೆ. ಸಾವಿತ್ರಿ ಬ್ರಹ್ಮದೇವರ ಮಡದಿ, ಅವಳನ್ನು ಮುಂದಿಟ್ಟುಕೊಂಡು ಆ ಮಂಗಲ ಕಾರ್ಯವನ್ನು ಮತ್ತು ಮುಂದುವರಿಸ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಭಗವಂತನ ದಶಾವತಾರದ ಲೀಲೆಗಳನ್ನೇ ನಿರೂಪಿಸುವಂತಹ ಉತ್ತಮವಾದ ಪದ್ಯಗಳನ್ನು, ಕೃಷ್ಣಾವತಾರದ ವೈಭವವನ್ನು ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಸುದೇವನ ಸೊಸೆಯರು, ಅದು ಬ್ರಹ್ಮನ ಮಡದಿಯರು, ಅವರೆಲ್ಲ ಬಕುಲಾದೇವಿ ಮತ್ತು ಶ್ರೀನಿವಾಸನ ಸೋದರಿ ಗೌರಿ ಮುಂದಿಟ್ಟುಕೊಂಡು ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 4 ಕಡೆಗಳಲ್ಲಿ 4 ಕಲಶವನ್ನು ಇಟ್ಟಿದ್ದಾರೆ. ಈ ಕಥೆ ಕೇಳುವಾಗ ಬರೀ ಪುರಾಣ ಅಂತ ಕೇಳಬಾರ್ದು. ನಮ್ಮನೇಲಿ ಮದುವೆ ಆಗಬೇಕಾದರೂ ಮಲ್ನೀರಿಗೆ ಎಷ್ಟು ಕಲಶ ಇಡಬೇಕು, ಇದು ವೇದವ್ಯಾಸ ದೇವರ ಮಾತು. ಎಲ್ಲರ ಮನೆಯಲ್ಲೂ ಮಂಗಳ ಕಾರ್ಯ ಆಗೋದು. ನೀವು ಎಂದಾರು ಒಂದಿನ ಶ್ರೀನಿವಾಸ ಕಲ್ಯಾಣ ಕೇಳಿದರೆ ಇದರ ಪ್ರಯೋಜನ ಶಾಸ್ತ್ರೋಕ್ತವಾಗಿ ಮದುವೆ ಮನೆಯಲ್ಲಿ ಆಗುವಾಗ ಹೇಳ್ಬೋದು. 3 ಕಲಶ ಇಡಬೇಡಿ, 2 ಬರಲ್ಲ, ಮುಖ್ಯವಾಗಿ ಸ್ಟೀಲ್ ಲೋಟ ಇಡಬೇಡಿ. ಏನಾರು ಹೇಳೋದನ್ನು ಹೇಳ್ಬೋದಲ್ವಾ? ಮಾಡೋದು ಬಿಡೋದು ಅವರವ್ರ ಹಣೆ ಬಾರ. ನೀವು ಕೇಳಿ, ದೇವರೇ ಹೀಗೆ ಮಾಡಿಸ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ಒಂದು ಶಬ್ದ ಏನಿದೆ ಅಂದರೆ, ಲಕ್ಷ್ಮೀದೇವಿ ಸೀತೆಯಾದಾಗ ರಾಮನಿಗೆ ಈ ವೇದವತಿಯನ್ನು ಮದುವೆ ಆಗು ಅಂತ ಹೇಳುವ ಸಂದರ್ಭದಲ್ಲಿ ಅವಳು ಒಂದು ಮಾತು ಜೋಡಿಸಿದ್ದಾಳೆ, ವಿಧಿವತ್ ಅಂತ. ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಆ ಕ್ರಮದಲ್ಲಿ ಇವಳನ್ನು ಮದುವೆ ಆಗಬೇಕು ಅಂತ. ಹಾಗಾದ್ರೆ ಇಲ್ಲಿ ಏನೇನು ಹೇಳಿದೆ, ಇದು ಮದುವೆ ಮಾಡಿಕೊಳ್ಬೇಕಾದ್ರೆ ಇರುವ ಶಾಸ್ತ್ರಗಳು. ಕೆಲವು ಸಂಪ್ರದಾಯ ಇಲ್ಲ, ಅದು ಇಲ್ಲ, ಇದು ದೇವರೇ ಮಾಡಿದ ಮೇಲೆ ನಾವಿಲ್ಲ ಅಂತೀವಿ ಅಂದರೆ ಅದು ಮೋಸ. ಯಾವುದೇ ಸಂಪ್ರದಾಯ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಮಾಡಬಾರ್ದು. ಆದರೆ ವೇದವ್ಯಾಸದೇವರು ಪುರಾಣ ಅಂತರಗಳಲ್ಲಿ, ಅದರೊಳಗೂ ಉತ್ತಮವಾದ ಸಾತ್ವಿಕ ಪುರಾಣಗಳಲ್ಲಿ ಆ ಕರ್ಮವನ್ನು ವರ್ಣನೆ ಮಾಡಿದ್ದಾರೆ ಅಂದರೆ ಮಾಡಬೇಕು ಅಂತಲೇ ಅರ್ಥ. ಚತುರ್ದಿಕ್ಷು ಚ ಸಂಸ್ಥಾಪ್ಯ ಕಲಶಾನ್ ಜಲಪೂರಿತಾನ್. ಆಮೇಲೆ ಏನು ಮಾಡಬೇಕು? ಸೂತ್ರೇಣ ವೇಷ್ಟಯಿತ್ವ, ದಾರದಿಂದ ಸುತ್ತ ಹಾಕಬೇಕು. ಮಧ್ಯದಲ್ಲಿ ಒಂದು ಪೀಠವನ್ನು ಇಡಬೇಕು. ಅಲ್ಲಿ ವರನನ್ನು, ಅವನ ಕಡೆಯವರನ್ನ ನಿಲ್ಲಿಸಬೇಕು. ಮಲ್ನೀರು ಅಂತ ಕರೀತಾರೆ. ಉತ್ತಿಷ್ಟ ಪುರುಷಶ್ರೇಷ್ಠ ತಿಷ್ಠತ್ವಂ ಸೂತ್ರಮಂಡಲೆ. ಈ ದಾರದ ಚೌಕಟ್ಟಿನ ಮಧ್ಯದಲ್ಲಿ ಇರುವ ಪೀಠದಲ್ಲಿ, ಹೇ ಪುರುಷಶ್ರೇಷ್ಠ, ಸರ್ವೋತ್ತಮನಾದ ಭಗವಂತ ನೀ ಬರಬೇಕು ಅಂತ ಕರೆದಿದ್ದಾರೆ. ಲಕ್ಷ್ಮೀ ಶೋಭಾನೆ ಪದದಲ್ಲಿ ವಾದಿರಾಜರು 14 ಪದ್ಯಗಳಿಂದ ಭಗವಂತನನ್ನು ಹಸೆಗೆ ಕರೆದಿದ್ದಾರೆ. ಇದೇನೋ ಹಾಡಿ ಕೆನ್ನೆ ತಟ್ಕೊಂಡು ಪುಣ್ಯ ಬಂತು ಎದ್ದೋಗೋದಲ್ಲ. ನೀವು ನಿಮ್ಮನೇಲಿ ಮದುವೆ ಮಾಡುವ ಸಂದರ್ಭದಲ್ಲಿ ವರನ್ ಕರೆಯುವಾಗ ಅದನ್ನು ಹೇಳಿದ್ರೆ ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಬರುತ್ತೆ. ಅದು ಬಿಟ್ಟು ಸಿಟ್ಟು ಮಾಡಿಕೊಂಡು ಎಷ್ಟು ಕರೆದು ನಮ್ಗೆ ಸಾಕಾಯ್ತು, ಬಂದರೆ ಬರಲಿ, ಬರೆದಿದ್ದರೆ ಹಾಳಾಗಿ ಹೋಗಲಿ ಅಂದ್ಕೊಂಡು ಕಾಫಿ ಕುಡಿತಾ ಕೂತ್ಬಿಟ್ರೆ ನೀವು ಆಶೀರ್ವಾದ ಮಾಡಿದಾಗ ಆಗಲಿಲ್ಲ. ಅಲ್ಲಿ ಲಕ್ಷ್ಮೀನಾರಾಯಣರು ಇದ್ದಾರೆ ಅನ್ನುವ ಅನುಸಂಧಾನ ಇದ್ದರೆ ನಿಮಗೆ ಸಿಟ್ಟು ಕೋಪಕ್ಕೆ ಜಾಗವೇ ಇರಲ್ಲ, ಶ್ರದ್ಧೆ ಜಾಗೃತ ಆಗತ್ತೆ. ಹಾಗಾಗಿ ಅವರೆಲ್ಲ ಹೆಣ್ಣು ಮಕ್ಕಳು ಕರಿತಾ ಇದ್ದಾರೆ. ಆಗ ಮತ್ತು ದೇವರು ಅಳ್ಳಿಕ್ಕೆ ಶುರು ಮಾಡಿದ. ಈ ದೇವರು ಹತ್ತಿದ್ದು ಇದೇನೆಂದರೆ ಸೆಂಟಿಮೆಂಟಲ್ಲಾಗಿ ಇರಬೇಕಾಗ ಸುಮ್ಮನೆ. ಪ್ರೋವಾಚ ದೀನವಚನಂ ಪ್ರಸ್ರವನ್ ನೇತ್ರ ಜಲಂ. ಕಣ್ಣಲ್ಲಿ ನೀರು ಸೋರಿಸ್ತಾ, ಅಲ್ಲ ಹಸೆ ಮನೆಗೆ ಬಂದರೆ ಅಳ್ತಾ ಕೂತ್ಬಿಟ್ರೆ ಹುಡುಗ ಯಾರಿಗಾದರೂ ಗಾಬರಿ ಆಗತ್ತಲ್ಲ. ಶ್ರೀನಿವಾಸ ಅಳ್ಳಿಕ್ಕೆ ಶುರು ಮಾಡ್ದ. ಅಳ್ತಾ ಮಾತು ಬೇರೆ ಆಡ್ತಾ ಇದ್ದಾನೆ. ಯಾರ ಹತ್ರ? ಮಗನ ಹತ್ರ, ಬ್ರಹ್ಮದೇವರ ಹತ್ರ ಹೇಳ್ತಾ ಇದ್ದಾನೆ. ಬ್ರಹ್ಮ, ಏನೇ ಆಗಲಿ ನನ್ನಂಥವ್ರು ಮದುವೆ ಆಗಬಾರ್ದು ಅಂದ. ಎಲ್ಲ ಜನ ಬಂದಾಯಿತು, ಕಲ್ಯಾಣ ಮಂಟಪಕ್ಕೆ ಬಂದಾಯಿತು. ಯಾಕಂದ್ರು, ಅಲ್ಲ ವಿವಾಹೇ ಮರಣೆ ಚೈವ, ಮದುವೆ ಆಗುವಾಗ ಈ ಸಂದರ್ಭದಲ್ಲಿ, ಸತ್ತ ಸಂದರ್ಭದಲ್ಲಿ ಇಂಥವ್ರ ಜನ್ಮಕ್ಕೆ ಧಿಕ್ಕಾರ ಇರಲಿ. ಯಾರ ಜನ್ಮಕ್ಕೆ? ಯಾರಿಗೆ ಅಕ್ಕ ಇಲ್ಲ, ತಂಗಿ ಇಲ್ಲ, ಯಾರಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಹೆತ್ತವರಿಲ್ಲ, ಹೊತ್ತವರಿಲ್ಲ, ಇತ್ತತ್ ಬಾ ಅಂತ ಕರೆಯೋರಿಲ್ಲ.
ನಂದು ಒಂದು ಜನ್ಮನೇ ಅಂತಾನೆ. ಭಗಿನ್ಯೋ ವಿವಾಹೇ ಮರಣೈ ಚೈವ ತಸ್ಯ ಜನ್ಮ ಜೀವನಂ, ಅವನ ಜೀವನಕ್ಕೆ ಜನ್ಮಕ್ಕೆ ಧಿಕ್ಕಾರ. ಭಗಿನ್ಯೋ ಭ್ರಾತರಶ್ಚೈವ, ಹೋಗಲಿ ಬೇಡ, ಒಬ್ಬ ಸೋದರ ಮಾವನಾರು ಇರ್ಬೇಕಲ್ಲ. ಇದ್ದವನು ಕೊಂದಾಕ್ಬಿಟ್ಟ. ಇದ್ದ ಯಾರವನು? ಕೊಂದಿದ್ಯಾರು? ಇವನೇ ರೀ. ಭಗಿನ್ಯೋ ಭ್ರಾತರಶ್ಚೈವ, ಇಲ್ಲ ಇಲ್ಲ ಅಂತ ಅಳ್ತಾನೆ. ಬಲರಾಮ ಯಾರು ಅಂದರೆ ಸದ್ಯಕ್ಕಿಲ್ಲ. ಭಗಿನ್ಯ ಸುಭದ್ರೆ ಯಾರು? ಇಲ್ಲ ಅಂದರೆ ಇವರೆಲ್ಲ ಇದ್ದರೂ ಇದ್ದಾಗಲ್ಲ, ಇವರು ಯಾರು ಇರೋರಲ್ಲ, ಇವರೆಲ್ಲ ಕಂಪ್ನೀಲಿ, ನಾಟಕದ ಕಂಪ್ನೀಲಿ ಒಂದೊಂದು ಪಾರ್ಟು ಅಲ್ವಾ. ಅದರಿಂದ ಇವರ್ಯಾರು ನನಗಿಲ್ಲ ಅಂದರೆ ನಾನು ಸ್ವತಂತ್ರನಾಗಿದ್ದೇನೆ, ಅದ್ವಿತೀಯನಾಗಿದ್ದೇನೆ ಅಂತ ಇದರ ಮೂಲಕ ಎಲ್ಲರಿಗೆ ತಿಳಿಸ್ತಾ ಇದ್ದಾನೆ. ಅಲ್ಲ ಬೇಡ, ಇಲ್ಲದೆ ಇದ್ರೆ ಬೇಡ, ಅದಕ್ಕೆ ಯಾಕೆ ಅಳ್ತಾ ಇದೆಯಾ? ಎಷ್ಟೋ ಜನಕ್ಕೆ ಇರಲ್ಲಪ್ಪ, ಅಳ್ತಾ ಕೂತ್ಕೊಳ್ತಾರೆ. ನೀ ಯಾಕೆ ಅಳ್ತಾ ಇದ್ದೀಯಾ? ಶ್ರೀನಿವಾಸ ಅಂತಾನೆ, ಅಲ್ಲ ನಾನು ಈಗ ಸ್ನಾನ ಮಾಡಿದ ಮೇಲೆ, ಹಿಂದೆಲ್ಲ ಇರ್ತಿತ್ರಿ, ಈ ಬಿಸಿನೀರು ಎಣ್ಣೆ ಹಚ್ಚಿ ಎರ್ಕೊಂಡ್ರೆ ಕಡೆ ತಂಬಿಗೆ ನೀರು ತಾಯಿ ಹಾಕುವಾಗ ಆಶೀರ್ವಾದ ಮಾಡ್ತಿದ್ಲು. ನಿನಗೆ ಹಾಗಾಗಲಿ ಹೀಗಾಗಲಿ, ಆಯುಷ್ಯವಂತನಾಗು, ಇನ್ನು ಒಳ್ಳೆ ಲಕ್ಷಾಧಿಪತಿ ಆಗು, ಹೀಗೆಲ್ಲ ಅನ್ನೋರು. ಹಂಡೆ ನೀರು ಹುಯ್ಯುವಾಗ ಕಣ್ಣಿಗೆಲ್ಲ ಸೀಗೆಕಾಯಿ ಹಚ್ಚಿ ಮೂಗೆಲ್ಲ ಹಿಂಗೆ ತೀಡಿ ಎಲ್ಲ ಆ ತಾಯಿ ಮಾಡಿದ್ದಕ್ಕೆ ಇವತ್ತು ನಾವು ನೀವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಆ ಥರ ನೀರು ಹಾಕೋ ಯಾರಿಲ್ಲೇ ಇಲ್ಲ. ಯಾರಿದಾರ? ತಲೆ ಮೇಲಿಂದ ಬೀಳುತ್ತೆ, ಇವನು ಬಾತ್ ಬಾತ್ ಅಂತ ಬಾತ್ ಮಾಡ್ಕೊಂಡು ಬರ್ತಾನೆ ಅಷ್ಟೇ ವಿನಃ ಅಲ್ಲಿ ಮಾತಾಡೋರು, ಹೇಳೋರು, ಕೇಳೋರು, ಆಶೀರ್ವಾದ ಮಾಡೋರು ಯಾರಿಲ್ಲ. ಅದನ್ನು ಭಗವಂತ ಅಂತ, ನಮೇ ಸಂತಿ ಮಹಾಪ್ರಾಜ್ಞಾ ಕಹ ಕರೋತ್ಯಭಿಷೇಕನಂ ಮಾತಾಪಿತೃವಿಹೀನಾಂಚ ಕಾಗತಿರು ವೈಭವಿಷ್ಯತಿ. ತಂದೆ ತಾಯಿ ಇಲ್ಲದ ನನ್ನಂಥವ್ರಿಗೆ ಆಶೀರ್ವಾದ ಮಾಡಿ ನೀರು ಹಾಕೋರು ಯಾರಿದ್ದಾರೆ ಹೇಳು? ನಚ ಮಾತೃ ಸಮಂ ಮಿತ್ರಂ. ಭಗವಂತನ ಮಾತು, ತಾಯಿಗೆ ಸಮಾನರಾದ ಸ್ನೇಹಿತರಿಲ್ಲ. ಜನಕೇನ ಸಮಂ ಸುಖಂ. ತಂದೆ ಮಕ್ಕಳಿಗೆ ಕೊಡುವಷ್ಟು ಸುಖವನ್ನು ಜಗತ್ತಿನ ಮತ್ತೊಬ್ಬ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ನೋಡಿ ದೊಡ್ಡ ಮಾತು ದೇವರು ಹೇಳ್ತಾನೆ, ಹೆಂಡತಿಗೆ ಸಮಾನವಾದ ಸಂಪತ್ತಿಲ್ಲಂತ. ಹೆಂಡತಿಯೇ ದೊಡ್ಡ ಸಂಪತ್ತು ಅಲ್ವಾ. ನವಕೋಟಿ ನಾರಾಯಣರಾದ ಸೀನಪ್ಪ ನಾಯಕರು ಎಲ್ಲವನ್ನೂ ಅರ್ಪಣೆ ಮಾಡಿ ಪುರಂದರದಾಸರಾದ ಮೇಲೆ ನಿಜವಾದ ಸಂಪತ್ತಿನ ಅರಿವು ಅವರಿಗಾಗಿ ಅವರ ಬಾಯಲ್ಲಿ ಬಂದದ್ದು ಹೆಂಡತಿ ಸಂತತಿ. ನಾವೆಲ್ಲ ಹೆಂಡತಿ ಅಲ್ಲ, ದುಡ್ಡಿನ ಸಂತತಿ. ಸಾಸಿರವಾಗಲಿ ಅಂಥೇಳಿ ಹೆಂಡ್ತಿನೂ ಮರೆತು ಮಕ್ಕಳನ್ನೂ ಮರೆತು, ಕೆಲವರು ಹೆಂಡ್ತಿ 7 ತಿಂಗಳು ಬೆಂಗಳೂರು, ಆ ಗಂಡ 10 ತಿಂಗಳು ಅಮೇರಿಕಾ. ಯಾವ ಸೀಮೆ ದುಡ್ಡು ದುಡ್ಡು ದುಡ್ಡು, ಏನು ಮಾಡ್ತೀರಿ ತೊಗೊಂಡು? ಒಂದಲ್ಲ ಒಂದಿನ ಇವ್ರ ಕೈ ಬಿಟ್ಟು ಹೋಗ್ತಾರೆ, ಇಲ್ಲ ಅವ್ರ ಕೈ. ಆಮೇಲೆ ಇರೋದೇ ಒಂಟಿ, ವರ್ಷಾನ್ಗಟ್ಲೆ ಗಂಡ ಒಂಟಿ, ಹೆಂಡ್ತಿ ಒಂಟಿ ಇದ್ದಾಗ ಚೆನ್ನಾಗಿರ್ಬೇಕ್ರಿ. ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ. ನಭಾರ್ಯ ಸದೃಶಂ ಭಾಗ್ಯಂ. ಇನ್ನೊಂದು ಮಾತು ಹೇಳ್ತಾನೆ, ನ ಪುತ್ರೇಣ ಸಮಾಗತಿ. ಒಂದು ಗತಿ ಮಕ್ಕಳಿರಬೇಕು, ಎಂಥವನೋ ಒಬ್ಬಿರಬೇಕು. ಅವು ಏನಾರು ಮಾಡಲಿ, ಕಡೆಗೆ ಒಂದು ಪಿಂಡ ಪ್ರದಾನ ಮಾಡಿಬಿಟ್ರೆ ಸಾಕು, ಅದಕ್ಕಾರು ಬೇಕಂತ. ನ ಭ್ರಾತೃಣಾಂ ಸಮಸ್ನೇಹ. ಅಣ್ಣ ತಮ್ಮಂದಿರಿದ್ದರೆ ಸ್ನೇಹ. ನ ವಿಷ್ಣು ಪರದೇವತಾ. ದೇವರಿಗಿಂತೂ ಸರ್ವೋತ್ತಮನಾದವ ವಿಷ್ಣುವಿಗಿಂತ ಮತ್ತೊಬ್ಬ ಇಲ್ಲ. ಇತಿ ಸಂಭಾಷ್ಯ ಗೋವಿಂದ ಲೀಲಾ ಮಾನುಷ ವಿಗ್ರಹ. ಸುಮ್ಮನೆ ಎಲ್ಲ ನಾಟಕ ಮಾಡ್ತಾ ಇದ್ದಾನೆ. ರುರೋಧ ಲೋಕರಿತ್ಯೇವ. ಸಾಮಾನ್ಯ ಜನ ಅಳುವಂತೆ ಅಳೋದನ್ನು ನೋಡಿ ಬ್ರಹ್ಮದೇವರು ಸಾಂತ್ವಯನ್ ಸಮಾಧಾನ ಮಾಡ್ತಾ ಹೇಳ್ತಾನಂತೆ, ಕಿಮರ್ಥಂ ಮೋಹಯಸಿನೋ ಮಾಯಾಪಂಜರವಾಸಿನಃ. ಭಗವಂತನಿಂದ ನಿರ್ಮಿತವಾದ ಪಂಜರದ ಒಳಗೆ ವಾಸ ಮಾಡುವ ಜೀವರು ಇಲ್ಲ ಅಂತ ಯಾಕಳ್ತೀಯ ಅಂತ. ಊರವ್ರಿಗೆಲ್ಲ ಟೋಪಿ ಹಾಕು, ನಂಗೆ ಹಾಕಬೇಡ, ನೀ ಯಾರು ಅಂತ ನಂಗೆ ಗೊತ್ತು ಅಂತ. ಕೋಪಿ ನಾಸ್ತಿ ಯತ್ ಪ್ರೋಕ್ತಂ ತದ ಸತ್ಯಂ ಚತುರ್ಭುಜ. ಯಾರೂ ಇಲ್ಲ ಯಾರೂ ಇಲ್ಲ ಅಂತೆಲ್ಲ ಅದು ಭಾರಿ ಸುಳ್ಳು. ಪುತ್ರೋಹಂ ತವ ಕಲ್ಯಾಣ. ನಾನು ನಿನ್ನ ಮಗ ಎದುರಿಗೆ ಕೂತಿದ್ದೀನಿ, ಯಾರಿಲ್ಲ ಯಾರಿಲ್ಲ ಅಂತೆ, ಮತ್ತು ನಾನು ಯಾರು ಹೇಳಾಗರೆ ಅಂತ. ನಾನು ನಿನ್ನ ಮಗ ಹೌದೋ ಅಲ್ಲ, ನೋಡು ನೀನೇ ಬರೆದು ಲೆಟ್ರು ಅಂತ ಪತ್ರಂಗೆ ಬರೆದಿತ್ತಲ್ಲ ಪತ್ರ,
ನನ್ನ ಮಗ ಅಂತ ನೋಡ, ನೀನೇ ಬರೆದಿದ್ಯಾ. ಜಗತ್ ಪ್ರಾಣೋ ಜ್ಯೇಷ್ಠ ಪುತ್ರ, ವಾಯುದೇವರು ನಿನ್ನ ದೊಡ್ಡ ಮಗ, ಮತ್ತೊಬ್ಬ ಮಗ ಅಲ್ವಾ. ಕ್ರೀಡಾ ಮಾತ್ರ ಮಿದಂ ಮನ್ಯೆ, ಬರೀ ನಿಂದು ನಾಟಕ ನೋಡೋರಿದ್ರೆ ಭಾರಿ ಚೆನ್ನಾಗಿ ಆಡ್ತೀಯ, ತಿಳಿಯೋದು ನಿನ್ನಾಟ ಅಲ್ವಾ. ಕಲ್ಯಾಣ ಅದ್ಭುತ ಗಾತ್ರಾಯ, ಮದುವೆ ಸಲುವಾಗಿ ಎಷ್ಟು ನಿಂದು ನಾಟಕ ಸ್ವಾಮಿ. ಏವಂ ವಿವಿಧ ಮಾಪನ್ನ ತ್ವನ್ನೋ ಮೋಹ ಸೇವೃತ ಇತ್ಯುಕ್ತೆ ಚತುರ್ವಕ್ತ್ರೇ ವಾಸುದೇವಂ ರಮಾಸಕಃ ರಮಾ ಸಂಕೇತಯಾಮಾಸ ಸಾರಾಮ ವಾಕ್ಯಮಬ್ರವೀತ್. ರಮಾದೇವಿಗೆ ಭಗವಂತ ಕಣ್ಸನ್ನೆ ಮಾಡಿದ್ದಾನಂತ. ಕಣ್ಸನ್ನೆ ಮಾಡಿದ ತಕ್ಷಣ ರಮಾದೇವಿ ಭಗವಂತನ ಮನಸ್ಸನ್ನು ತಿಳಿದಿದ್ದಾಳೆ. ಅವಳೊಬ್ಬಳೇ ಭಗವಂತನನ್ನು ಜೀವಜಾತದಲ್ಲಿಯೇ ಅತಿ ಹೆಚ್ಚು ಚೆನ್ನಾಗಿ ತಿಳಿದವಳು. ಜೀವಕೋಟಿಯಲ್ಲಿ ಬರೋಲ್ಲ ಅವಳು, ಅದಕ್ಕಿಂತಲೂ ಮೇಲೆ ಅನಂತ ಗುಣಗಳಿಂದ ಅಧಿಕ ಲಕುಮಿಗೆ ಆದಿಪುರಂದರ ವಿಠ್ಠಲನು. ಆ ಭಗವಂತನ ಹೃದಯವನ್ನು ತಿಳಿದು, ಸ್ವಾಮಿ ನಿನ್ನ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತು, ಎಣ್ಣೆ ಹಚ್ಚೋರು ಯಾರೂ ಇಲ್ಲ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ, ಎಣ್ಣೆ ಹಚ್ಚು ಅಂತ ಹೇಳಿಬಿಟ್ಟಿದ್ರೆ ಹಚ್ತಿದ್ದೆ, ಅದಕ್ಕೆ ಅಳೋದ ಪ್ರೋಗ್ರಾಮ್ ಎಲ್ಲ ಯಾಕೆ. ಉತ್ತಿಷ್ಟ ತ್ಯಜ ದುಃಖಂತೆ, ನಿನ್ನ ದುಃಖವನ್ನು ಬಿಡು, ಹೇಳು, ಕೂತ್ಕೋ ಹೋಗು. ಸಮಾರೋಹ ವರಾಸನಂ ಅಂಥೇಳಿ ಕೈ ಹಿಡಿದು ಆ ಹೆಂಡತಿನೇ ಕರ್ಕೊಂಡೋಗಿ ಎರಡನೇ ಮದುವೆಗೆ ಅದ್ರ ಮೇಲೆ ಮಲ್ನೀರು ಶಾಸ್ತ್ರಕ್ಕೆ ಕೂಡಿಸಿದ್ದಾಳೆ. ಒಂದು ನಿಮಿಷ ಎಳ್ಕೊಂಡು ಹೋಗ್ಬೇಡ, ಇರು ಬಂದೆ. ಸ್ನಾನಕ್ಕೆ ಮುಂಚೆ ದೊಡ್ಡವ್ರದ್ದು ಪರ್ಮಿಷನ್ ತೊಗೋಬೇಕು. ನದಿ ಒಳಗಿದ್ದೀವಿ, ನಮ್ಪಾಡಿ ನಾವು ಮುಳುಗ್ತೀವಿ ಅನ್ನೋ ಆಗಿಲ್ಲ ರೀ. ಈ ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ನಮಗಿಂತ ತಿಳಿದ ಬ್ರಾಹ್ಮಣರ ಸೊತ್ತು, ಆಸ್ತಿ ಅದು. ಅದಕ್ಕೆ ನೀವು ಊಟಕ್ಕೆ ನಿಮ್ಮ ಮೇಲೆ ಊಟ ಬಿದ್ದಿದ್ರು ಕೂಡ ಆ ಊಟ ನಿಮ್ಮದಲ್ಲ. ನಿಮ್ಮ ಪಕ್ಕದಲ್ಲಿ ಯಾರು ದೊಡ್ಡವ್ರು ಕೂತಿದ್ರು ಅವ್ರದ್ದು. ಅವ್ರನ್ನ ಕೇಳ್ಬೇಕು, ಸ್ವಾಮಿ ಕೂತ್ಕೋಬೋದಾ ಕೇಳ್ಬೋದು, ಮಾಡ್ಬೋದಾ ಕೇಳಬೇಕು. ಇಲ್ಲ ಹಾಗೆ ಮಾಡ್ತೀವಿ, ಏನಾಗುತ್ತೆ ಆಚಾರ್ಯ ಅಂತ ಕೇಳಿ ಅವ್ರನ್ನೇನು ಕೇಳೋದು, ನಾವೇನು ರಸೀತಿ ಬರ್ಸಿಲ್ವಾ, ನಾವೇ ಮಾಡ್ತೀವಿ ನೋಡಿ. ನೀವೇ ತಿಂದರೆ ಅನ್ನ ಆಗತ್ರಿ, ನೀವೇ ತಿಂದರೆ ಅನ್ನ. ನಿಮ್ಮ ಪಕ್ಕದಲ್ಲಿದ್ದವ್ರು ದೊಡ್ಡವ್ರನ್ನ ಕೇಳಿ ತಿಂದರೆ ಪ್ರಸಾದ ಆಗುತ್ತೆ. ಅದು ಭಗವಂತನ ಜ್ಞಾನಕ್ಕೆ ಕಾರಣವಾದ ಸತ್ವಗುಣ ಪ್ರಾಚುರ್ಯಕ್ಕೆ ಆ ಅನ್ನ ಕಾರಣ ಆಗುತ್ತೆ. ಹಾಗೆ ಸ್ನಾನ ಮಾಡಬೇಕಾದ್ರೆ ಅದು ತೀರ್ಥ ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕು. ಇದೆಲ್ಲ ಬೇಕಂತಾದರೆ ದೊಡ್ಡವ್ರನ್ನ ಕೇಳಬೇಕು ಅಂತ ತೋರಿಸ್ತಾ ಸ್ವಯಂ ಭಗವಂತ ಕಶ್ಯಪರು, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ವಸಿಷ್ಠ, ಪುಲಹ ಯಾರೆಲ್ಲ ಜ್ಞಾನಿಗಳು ಬಂದಿದ್ದಾರೆ, ಪ್ರಣಿಪತ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಆಹ ವಿಶ್ವ ವಿಡಂಬನಂ, ಇಡೀ ಜಗತ್ತಿಗೆ ಮಾಡಿ ತೋರಿಸ್ತಾ ಹೇಳ್ತಾ ಇದ್ದಾನೆ, ಅನುಜ್ಞಾಂದೇಹಿಮೇ ಬ್ರಹ್ಮನ್. ಬ್ರಾಹ್ಮಣರು ನೀವೆಲ್ಲ ಆಜ್ಞೆಯನ್ನು ಕೊಟ್ಟರೆ ಮಜ್ಜನಾರ್ಥಂ, ನಾನು ಮಂಗಳ ಸ್ನಾನವನ್ನು ಮಾಡ್ತೀನಿ ಎಂದಾಗ ತಥಾಸ್ತು ಇತ್ಯಬ್ರವೀತ್ ಕೃಷ್ಣಂ ವಸಿಷ್ಠ ಸ ಪುರೋಹಿತ. ಅವರು ಪುರೋಹಿತರು ವಸಿಷ್ಠರು ತಥಾಸ್ತು ಹೊಂದಿದ್ದಾರೆ. ಆಗ ಭಗವಂತ ವಿಕಿರಿಯ ಕೇಶ ಪುಂಜಾನಿ, ತನ್ನ ಕೂದಲೆಲ್ಲ ತೆಕ್ಕೊಂಡಂತೆ. ಆಮೇಲೆ ಪೂರ್ವಾಭಿಮುಖ ಮಾಸ್ಥಿತ, ಇವೆಲ್ಲ ನಮಗೆ ಜೀವನದಲ್ಲಿ ಬೇಕಾಗತ್ತೆ. ಯಾವಾಗಲಾರು ಮಂಗಳ ಆರತಿಯನ್ನು ಮಾಡಬೇಕಾದ್ರೆ, ವರುವರನ್ನು ಯಾರನ್ನಾರು ಕೂಡಿಸ್ಬೇಕಾದ್ರೆ ಪೂರ್ವಕ್ಕೆ ಅಭಿಮುಖವಾಗಿ ಕೂಡಿಸ್ಬೇಕು, ಇದು ಉತ್ತಮವಾದ ದಿಕ್ಕು. ಆರೋಪಯನ್ ರತ್ನಪೀಠೆ ಶ್ರೀನಿವಾಸಂ ಸುಯೋಷಿತಃ ರುಕ್ಮಪಾತ್ರಂ ಸಮಾದಾಯ ತೈಲಂಪೂರಿತಮಾದರಾತ್. ಬಂಗಾರದ ಪಾತ್ರೆಯಲ್ಲಿ ಸ್ವಯಂ ರಮಾದೇವಿ ತೈಲವನ್ನು ತಂದಿದ್ದಾಳೆ. ಭಕ್ತಿ ಶ್ರದ್ಧೆಯಿಂದ ಶುಭ ಸಂಶನೆ ಮಾಡ್ತಾ ರಮಾದೇವಿ ಅವನಿಗೆ ಎಣ್ಣಮಾರ್ಜನವನ್ನು ಮಾಡ್ತಾ ಇದ್ದಾಳೆ. ಆಶೀರ್ವಾದ ಮಾಡಬೇಕಾದ್ರೆ ದೊಡ್ಡವರು ಇರಬೇಕ್ರಿ. ಇಲ್ಲಿ ರಮಾದೇವಿ ಏನು ಮಾಡ್ತಾ ಇದ್ದಾಳೆ, ದೀರ್ಘಾಯುರ್ಭವ ಗೋವಿಂದ, ದೀರ್ಘಾಯುಷ್ಯವಂತನಾಗು ಅಂದರೆ ದೇವರಿಗಿದು ಆಶೀರ್ವಾದ ಅಲ್ಲ. ದೇವರಲ್ಲಿ ನೀವು ಯಾವ ಯಾವ ಬಗೆಯಿಂದ ಹೇಳ್ತೀರಿ ಆಯಾಯ ಬಗೆಯಿಂದ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ದೇವರು ನೀ ದೀರ್ಘಾಯುಷ್ಯವಂತನಾಗು ಅಂದರೆ ಆಯುಷ್ಯ ಯಾರಿಗೆ ಬರುತ್ತೆ, ನಮಗೆ. ಯಾಕೆಂದರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನೀವು ವರಪೂಜೆಗೆ ಹೋಗಬೇಕು ಅಂಥೇಳಿ ರೂಮೊಳಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡಿಕೊಳ್ಳುವಾಗ ಕನ್ನಡಿಯಲ್ಲಿ ಬಿದ್ದಿರುವಂತಹ ಪ್ರತಿಬಿಂಬಕ್ಕೆ ಕುಂಕುಮ ಹಚ್ಚಬಾರ್ದು. ನಿಮಗೆ ಹಚ್ಚಿಕೊಂಡ್ರೆ ಪ್ರತಿಬಿಂಬಕ್ಕೆ ಬಂದೇ ಬರುತ್ತಲ್ಲ. ಹಾಗೆ ಬಿಂಬರೂಪಿಯಾದ ಪರಮಾತ್ಮನಿಗೆ ಮಾಡಿದ್ದೆಲ್ಲ ಪ್ರತಿಬಿಂಬರಾದ ನಮಗೆ ಬರುತ್ತೆ ಅಂತ ತೋರಿಸ್ತಾ ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋಧನಾಧಿಪ ಚತುರ್ದಶ ಲೋಕಾನಾಂ ಏಕಛತ್ರಾಧಿಪೋ ಭವ. 14 ಲೋಕದ ಒಡೆಯನಾಗು, ಬಹುಪುತ್ರರು ನಿನಗಾಗಲಿ ಅಂತ
ಅನೇಕ ರೀತಿಯಿಂದ ಮಂಗಳಮಯವಾದ ಭಗವಂತನ ಗುಣಗಾನವನ್ನು ಮಾಡ್ತಾ ಅಭ್ಯಷಿತ ಚಂದ್ರಮಾ ಹರಿಂ ದೇವಾಂಗಂ ಮರ್ದಯಾಮಾಸ ತೈಲೇತಿ ಸುಗಂಧಿನ. ಆಮೇಲೆ ದೇವರಿಗೆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ಒಂದು ಸುಗಂಧ ದ್ರವ್ಯವನ್ನು ತಂದುಕೊಟ್ಟಿದ್ದಾಳೆ ಮೈಗೆ ಹಚ್ಚಲಿಕ್ಕೆ. ಯಾವುದದು? ಮಾರ್ಜಾರ ತೈಲೇನ. ಮಾರ್ಜಾರ ಅಂದರೆ ಬೆಕ್ಕು, ಕಾಡು ಬೆಕ್ಕು, ಅದರದ್ದು ಪುನಗು ಅಂತ ಕರೀತಾರೆ. ಒಳ್ಳೆ ಸುವಾಸನೆ ಭರಿತವಾದದ್ದು ಆ ಪುನಗು, ಅದನ್ನು ಹಚ್ಚಿದ್ದಾರೆ. ಅದಾದಮೇಲೆ ಹರಿದ್ರಾಚೂರ್ಣ ಪಿಷ್ಟೇನ. ಹರಿದ್ರಾಚೂರ್ಣ ಅಂದರೆ ಅರ್ಶಿನದ್ದು ಹಿಟ್ಟು, ಅದರದ್ದು ಎಲ್ಲ ಮುದ್ದೆ ಮುದ್ದೆ ಮಾಡಿ ದೇವರ ಮೈಗೆಲ್ಲ ಹಚ್ಚಿದ್ದಾರೆ. ನೀವೆಲ್ಲ ತಿರುಪತಿಯಲ್ಲಿ ಅಥವಾ ಶ್ರೀನಿವಾಸನ ಅಥವಾ ವೈಖಾನಸದಲ್ಲಿ ಶ್ರೀ ವೈಷ್ಣವರು ಪೂಜೆ ಮಾಡುವಾಗ ನೋಡಿರ್ಬೋದು, ಎಲ್ಲ ಹಚ್ತಾರೆ. ಶ್ರೀನಿವಾಸನಿಗೆ ಹಾಗೆ ಮಾಡಿದ್ದಾರೆ. ಮಂಗಲ ಘೋಷ ನಡೀತಾ ಇದೆ. ಸುಮಂಗಲಿಯರು ಭಗವಂತನ ಗುಣಗಾನ ಮಾಡ್ತಾ ಇರುವಾಗ ಎಲ್ಲ ಪುಣ್ಯತೀರ್ಥಗಳಿಂದ ತಂದ ನೀರಿನಿಂದ ಆ ಭಗವಂತನಿಗೆ ಅಭಿಷೇಕಂ ತತಶ್ಚಕ್ರೆ ಕಮಲಾ ಜಗದೀಶಿತು. ಆ ಪರಮಾತ್ಮನಿಗೆ ಕಮಲೆ ಮಹಾಲಕ್ಷ್ಮಿ ಅಭಿಷೇಕವನ್ನು ಮಾಡಿದ್ದಾಳೆ. ಇದರರ್ಥ ಶಂಖದಲ್ಲೇ ಹಾಕ್ಕೊಳ್ಬೇಕು. ನೆಲ್ಲಿಲ್ ಬರೋ ನೀರು ತೀರ್ಥ ಆಗಬೇಕಾದ್ರೆ ತುಂಬ ಪ್ರೋಸೆಸ್ ಇದೆ ರೀ. ನೀರು ವಾಟರ್ ಅದು ತೀರ್ಥ ಆಗಬೇಕು. ವಾಟರ್ ತೀರ್ಥನೇ, ಆದರೆ ವಾಟರ್ ಎಲ್ಲ ತೀರ್ಥ ಅಲ್ಲ, ನೀರೆಲ್ಲ ತೀರ್ಥ ಅಲ್ಲ. ನೋಡಿ, ನೀರು ಬಂದಾಗ ಮಡಿಲು ಸ್ನಾನ ಮಾಡಿ ಒಂದು ಒಳ್ಳೆ ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು, ಬೇರೆ ಎಲ್ಲ ನೀರು ಹಿಡ್ಕೊಳ್ತೀರಿ, ಆದರೆ ದೇವರಿಗಾಗಿ ಹಿಡಿದ ನೀರನ್ನು ಅಗ್ರೋದಕ ಅಂತ ಕರೀತಾರೆ. ಅದನ್ನು ಕ್ರಮವಾಗಿ ಮಂಡಲದ ಮೇಲಿಟ್ಟು ಆವಾಹನೆ ಎಲ್ಲ ಮಾಡಿದ್ರೆ ಕಲಶೋದಕ, ಕಲೆಗಳಿಂದ ಯುಕ್ತವಾದದ್ದು. ಏಕಪಂಚಾಶದ್ವರ್ಣ 101 ಕಲೆಗಳಲ್ಲಿರಬೇಕು. ಆ 51 ಕಲಾಭಿಮಾನಿ ದೇವತೆಗಳು, 24 ತಪಾಭಿಮಾನಿ ದೇವತೆಗಳು, ಇದನ್ನೆಲ್ಲ ಮಾಡಿದ್ರೆ ಅದು ಕಲಶ ದೇವತಾ. ಆ ಕಲಶ ದೇವತೆ ಆಗ್ಬೇಕಾದ್ರೆ ಕಲಶದ ಥರ ಇರಬೇಕು. ಅದು ಹೇಗಿರಬೇಕು ಹಾಗೆ ಇರಬೇಕು ರೀ. ನೀವು ಯಾವುದೋ ಒಂದು ತಟ್ಟೆ ಇಟ್ಕೊಂಡೆ, ಒಂದು ಲೋಟ ಇಟ್ಕೊಂಡ್ರಿಲ್ಲ. ಆ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ. ತಂಬಿಗೆನೇ ಇರಬೇಕು. ಕೆಲವ್ರ ಮೇಲೆ ತಂಬಿಗೆ ಇಲ್ಲ, ಬರೀ ಬಟ್ಲು ಇಟ್ಕೊಂಡು ಬರಲ್ಲ. ಅಲ್ಲಿ ಕಂಠ ಇರಬೇಕು. ರುದ್ರದೇವರಲ್ಲಿ ಬರಬೇಕು. ರುದ್ರದೇವರು ಬರಲಿಲ್ಲ ಅಂದರೆ ಪೂಜೆನೇ ಇಲ್ಲ. ಆ ಕಲಶ ಆಗಿರಬೇಕು. ಅದರೊಳಗೆ ನೀರಿರಬೇಕು. ಅದರಲ್ಲಿ ಸುಗಂಧ ದ್ರವ್ಯ ಹಾಕಿರಬೇಕು. ಅದಕ್ಕೆ ತಾರ್ಕ್ಷಾದ್ರಿ ಮುದ್ರೆಗಳನ್ನು ತೋರಿಸಿರಬೇಕು. ಅದರ ಮೇಲೆ ಈ ಎಲ್ಲ ದೇವತೆಗಳನ್ನು ಕರೆದು ಕಾಳೆ ಇಟ್ಟಿರಬೇಕು. ಅದೆಲ್ಲ ಆದಮೇಲೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಈ ಒಟ್ಟು ಎಲ್ಲ ಮಾಡಿದ್ರೆ ಕಲಶೋದಕ ಅಂತ ಕರೀತಾರೆ. ಆ ಕಲಶೋದಕವನ್ನು ಶಂಖದಲ್ಲಿ ಹಾಕ್ಕೊಂಡು ಅಭಿಮಂತ್ರಣ ಮಾಡಿದರೆ ಶಂಖೋದಕ ಅಂತಾಗತ್ತೆ. ಆ ಶಂಖೋದಕವನ್ನು ಮಿನಿಮಮ್ 5 ಸೂಕ್ತ ಹೇಳಬೇಕು ಅಂತ ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ. ಅವರದು ಪದ್ಯಮಾಲಾ ಅಂತ ದೇವರ ಪೂಜೆ ಮಾಡುವಂಥ ಕ್ರಮ ಇದೆ. ಅದರೊಳಗೆ ಯಾವ್ಯಾವ ಸೂಕ್ತಗಳನ್ನು ಹೇಳಿ ದೇವರಿಗೆ ಅಭಿಷೇಕ ಮಾಡಬೇಕು, ಆ ಎಲ್ಲ ಮಂತ್ರಗಳನ್ನು ಹೇಳಿ ಅಭಿಷೇಕ ಮಾಡಿ ಬಂದ ನೀರಿಗೆ ತೀರ್ಥ ಅಂತ ಕರೀತಾರೆ. ಅಂದರೆ ಒಂದು ತೀರ್ಥ ಆಗ್ಬೇಕಾದ್ರೆ ಇಷ್ಟು ಪ್ರೋಸೆಸ್ ಇದೆ, ಮಧ್ಯದಲ್ಲಿ ಇಷ್ಟು ಕಾರ್ಯಕ್ರಮ ಇದೆ. ಅಂತಹ ತೀರ್ಥವನ್ನು ಸ್ವಯಂ ಕಮಲ ಮಹಾಲಕ್ಷ್ಮಿ ಆ ಭಗವಂತನಿಗೆ ಅಭಿಷೇಕ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಅಪಾದ ಮೌಲಿ ಪರ್ಯಂತಂ ಸಾ ಕೃತ್ವ ಉದ್ವರ್ತನಂ ಹರೇ. ಉದ್ವರ್ತನ ಮೈಯೆಲ್ಲ ಉಜ್ಜಿದ್ದಾಳೆ. ಉಜ್ಜಲಿಕ್ಕೆ ಏನು ಕೊಳೆ ಪಳೆ ಏನಿರಲ್ಲ ರೀ. ಕೆಲವರು ಸುಮ್ಮನೆ ಹಾಗೆ ಆಚಾರ ಮನೆಗೆ ಬಂದರೆ ಕಾಲು ತೊಳಿತೀನಿ ಅಂಥೇಳಿ ಉಜ್ಜಿತಾರೆ. ಏನು ವರ್ಷಕ್ಕೊಂದು ಸತಿ ಸ್ನಾನ ಮಾಡೋರ? ಕಾಲಿಗೆ ನೀರು ಹಾಕಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕ್ರಿ. ಇಲ್ಲಿ ಉಜ್ಜಿದ್ಲು ಅಂದರೆ ಅದೊಂದು ಕ್ರಮ ಅಷ್ಟೇ. ಹಾಗೆಲ್ಲ ಮಾಡಿ ತೋರಿಸಿದ್ದಾಳೆ. ಮೇನೆ ಕೃತಾರ್ಥಮಾತ್ಮಾನಂ ಸೇವೆಯ ಕೇಶವಸ್ಯ ಚ. ಸಂತೋಷಪಟ್ಟಿದ್ದಾಳಂತೆ, ಭಗವಂತನಿಗೆ ಅಭಿಷೇಕ ಮಾಡುವ ಭಾಗ್ಯ ಸಿಗ್ತಲ್ಲ ಅಂತ. ನಾವು ಅಷ್ಟೇ ಶಂಖದಲ್ಲಿ ನೀರು ಹಾಕ್ಕೊಂಡು ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರುವಾಗ ಸಂತೋಷ ಪಡಬೇಕಂತೆ. ಯಾಕೆ ಅಂದರೆ ನಿಮ್ಮ ಕೈಗೆ ಸ್ಟ್ರೋಕ್ ಇಲ್ವಲ್ಲ, ಅದಕ್ಕೆ. ಏನಾರು 2 ಕೈಗೂ ಸ್ಟ್ರೋಕ್ ಹೊಡೆದ್ರೆ ಗಂಟೆ ಎಲ್ಲಿ ಬಾರಿಸ್ತೀರಿ, ಶಂಖ ಎಲ್ಲಿ ಹಿಡ್ಕೊಳ್ತೀರಿ? ದೇವರಿಗೆ ಯಾವಾಗಲೂ ಕೈ ಮುಗಿರಿ, ಸ್ವಾಮಿ ಶಂಖ ಹಿಡ್ಕೊಳ್ಳೋಷ್ಟು ಯೋಗ್ಯತೆ ಕೊಟ್ಟೆ ಅಲ್ಲ. ಸ್ವಯಂ ಲಕ್ಷ್ಮಿ ಅವಳು ಸಂತೋಷ ಪಡ್ತಾ ಇದ್ದಾಳೆ. ಮೇನೇ ಕೃತಾರ್ಥಂ ಆತ್ಮಾನಂ ಸೇವೆಯ ಕೇಶವಸ್ಯ ಚ. ದೇವರ ಸೇವೆಗೆ ಉಪಯೋಗ ಬಿದ್ದರೆ ಸಾರ್ಥಕ ರೀ ಜನ್ಮ ಅಲ್ವಾ? ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 106 ಕೆಲಸ ಮಾಡಿ ನೋ ಯೂಸ್. ದೇವರ ಪೂಜೆ ಮಾಡಿದರೆ ಮಾತ್ರ ಆ ದಿನ ಸಾರ್ಥಕ. ಅದರಿಂದ ಮುಂಜಾನೆ ಎದ್ದು ಗೋವಿಂದ ಎನ್ನಿ. ಬೆಳಗಾಗಿ ಎದ್ದ ತಕ್ಷಣ ಇವತ್ತೇನು ತಿಂಡಿ ಮಾಡ್ಬೇಕಪ್ಪ ಅಂದ್ಕೊಂಡು ಹೋಗಬೇಡಿ. ಅಡುಗೆ ಮನೆ ಕಡೆ ತಿರುಗಬೇಡಿ.
ಕೆಲವರು ಎದ್ದ ತಕ್ಷಣ ಸೀದಾ ಅಡುಗೆ ಮನೆ, ಸ್ಟವ್ ಟಿಕ್ ಅನ್ನೋದು, ನೆನ್ನೆದೋ ಮೊನ್ನೆದೋ ಡಿಕಾಕ್ಷನ್ ಇದ್ರೆ ಹಾಕೊಂಡು ಕುಡ್ದು ಏನು ಆರಾಮ್ ಸುಡುಗಾಡೋದು, ಅದೆಲ್ಲ ಮಾಡಬಾರ್ದು. ಅಪರೂಪ. ನಾವು ಇಡೀ ನಮ್ಮ ಜೀವನದಲ್ಲಿ ಮನೆ ಒಳಗೆ ಇದ್ದು ದೇವ್ರ ಪೂಜೆ ಮಾಡುವಂಥ ಭಾಗ್ಯ ಕೆಲವೇ ಜನಕ್ಕೆ ಸಿಗುತ್ತೆ ರೀ. ಎಷ್ಟೋ ಜನ 60 ವರ್ಷ ಬದುಕಿದ್ರೆ 20 ವರ್ಷ ಆಸ್ಪತ್ರೆಯಲ್ಲೇ ಬಿದ್ದಿರ್ತಾರೆ. ಇಲ್ಲ ಕೈ ಪ್ರಾಬ್ಲಮ್, ಕಾಲು ಏನು ಮಾಡಿಲ್ಲ ದೇವರು. 66 ವರ್ಷ ಆದರೂ ಕೂಡ ನಿಮ್ಮ ಕೈ ಕಾಲು ಕಣ್ಕಿವಿ ಎಲ್ಲ ನೆಟ್ಟಗಿದೆ ಅಂತ ಆದರೆ ದೇವರ ಮನೆಗೆ ಸೇರಿದನ್ನು ಮಾಡಬೇಕು. ಮೇನೇ ಕೃತಾರ್ಥ ಮಾತ್ಮಾನಂ, ಆಫ್ಟರ್ 60 ಎವ್ರಿ ಡೇ ಇಸ್ ಮಿರಾಕಲ್ ಅಂತ. 60 ಆದಮೇಲೂ ಕಣ್ಣು ಕಾಲು ಕೈ ಎಲ್ಲ ಗಟ್ಟಿಗಿದೆ ಅಂದರೆ ದೇವರು ನಿಮಗೆ ಚಾನ್ಸ್ ಕೊಟ್ಟಿದ್ದಾನೆ, ಆದದ್ದಾಯಿತು. ಇಷ್ಟು ವರ್ಷ ಎಲ್ಲೋ ಹೋಗಿದ್ದೆ, ಫ್ಯಾಕ್ಟ್ರಿಗೆ ಹೋದೆ, ಮಕ್ಕಳ ಮದುವೆ ಅದು ಇದು ಮಾಡಿದೆ, ಆಯ್ತು ಬಿಡು, ಪಾಸ್ಟ್ ಈಸ್ ಪಾಸ್ಟ್. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಇಂಥ ಆನ್ಲೈನಲ್ಲೇ ಕೇಳ್ತೀನಿ ಅಂತ ಕೂತ್ಕೋಬೇಡಿ, ಬರಬೇಕಿಂತ ಕಡೆ ಅಲ್ವಾ. ಸುಮ್ಮನೆ ಅಲ್ಲೇ ಕೇಳ್ತೀವಿ ಆಚಾರ, ಎಲ್ಲ ಅಲ್ಲೇ ಕೇಳ್ತೀವಿ ಆಚಾರ, ಅಲ್ಲಿ ಯಮನೂ ಅಲ್ಲೇ ಕೇಳ್ತಾನೆ, ನಿಮ್ದೆಲ್ಲ ಅನುಭವ ಅಲ್ಲೇ ಕೇಳ್ತಾನೆ. ದೊಡ್ಡವ್ರ ಸನ್ನಿಧಾನಕ್ಕೆ ಬರಬೇಕು. ಚತುಸ್ರಸ್ತು ಸುವಾಸಿನ್ಯ ಪಾಣಿಭಿಕ್ಕಲಶಾತ್ಮನ ದೃಕ್ತಿಕಾಮೌಕ್ತಿ ಕಸ್ತೋಯಂ ಅಭ್ಯಸಿಂಚ ಸುರೇಶ್ವರಂ. ನೋಡಿ, 4 ಜನ ಮುತ್ತೈದೆಯರು ಆ ಸುವರ್ಣ ಬಂಗಾರದ ಕಲಶವನ್ನು ಹಿಡಿದು ಮುತ್ತಿನಿಂದ ಕೂಡಿರ್ತಕ್ಕಂಥ ಕುಂಕುಮದ ನೀರನ್ನು ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದ್ದಾರೆ. ಜಲೈ ನೀರಾಜಯಾಮಾಸು ಪುತ್ರವಾನ್ ಧನವಾನ್ ಭವ. ನಂತರ ದೀಪಗಳಿಂದ ಭಗವಂತನಿಗೆ ಬೆಳಗಿದ್ದಾರಂತೆ. ಇಷ್ಟೆಲ್ಲ ಆಯಿತು, ಅಭಿಷೇಕ ಮುಗೀತು ದೇವ್ರದ್ರಿ. ಮೈಯೆಲ್ಲ ನೀರು ಒರೆಸ್ಕೊಳ್ಬೇಕಲ್ಲ. ತದಾದದೌ ಬ್ರಹ್ಮಪತ್ನಿ ಸಾವಿತ್ರಿ ವಸ್ತ್ರಮುತ್ತಮಂ. ಬ್ರಹ್ಮದೇವರ ಹೆಂಡತಿ ಸಾವಿತ್ರಿ ಉತ್ತಮವಾದ ವಸ್ತ್ರವನ್ನು ತಂದಿದ್ದಾಳಷ್ಟೇ, ಒರೆಸೋ ಹಾಗಿಲ್ಲ, ಅವಳು ದೇವರನ್ನು ಮುಟ್ಟೋ ಹಾಗಿಲ್ಲ ಅಲ್ವಾ. ಬಲಗಡೆ ಕೂತ ಸ್ವಾಮಿಗಳ ಹತ್ರ ಕೂತ ಎಡಬಲ್ ಸೇವೆ ಮಾಡೋರು ವಸ್ತ್ರ ಕೊಡ್ಬೋದೇ ವಿನ, ಅಯ್ಯೋ ನಿಮ್ಗೆ ವಯಸ್ಸಾಗಿದೆ ಸ್ವಾಮಿ ನೀವು ಕೂಡಿ ನಾನೇ ಒರೆಸ್ಬಿಡ್ತೀನಿ, ಇದು ವರ್ಷಕ್ಕೆ ಬರುತ್ತೆ ಅಲ್ವಾ. ಮಾಡಕ್ಕೆ ಬರಲ್ಲ, ಅದು ಮುಟ್ಲಿಕ್ಕೆ ಬರೋದೇ ಇಲ್ಲ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಅವಳು ತಂದು ಸ್ವಯಂ ಲಕ್ಷ್ಮಿ ಕೊಟ್ಟಾಗ ತೇನ ವಸ್ತ್ರೇಣ ಸರ್ವಾಂಗಂ ಮಮಾರ್ಜ ವಿಧಿವದ್ರಮ, ಆ ಭಗವಂತನಿಗೆ ತಾನು ಒರೆಸಿದ್ದಾಳಂತೆ ರಮಾದೇವಿ. ಯಾಕಂದರೆ ದೇವರಿಗೆ ಹೇಗೆ ಒರೆಸಬೇಕು ಅಂತ ರಮಾದೇವಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ವಿಧಿವತ್ ಕ್ರಮಬದ್ಧವಾಗಿ ಒರೆಸ್ಬೇಕಂದ್ರೆ ಮಾಡಿದ್ದಾಳೆ. ಕಡೆಗೆ ಪಾರ್ವತಿ ಧೂಪವನ್ನು ತಂದು ರಮಾದೇವಿ ಕೈ ಕೊಟ್ಟರೆ ಆ ಧೂಪವನ್ನು ಹಿಡಿದು ಭಗವಂತನ ಆ ಕೂದಲನ್ನು ಒಣಗಿಸಿದ್ದಾಳೆ. ಆಮೇಲೆ ಭಬಂಧ ಕಮಲಾದೇವಿ, ಆ ಸ್ವಯಂ ಮಹಾಲಕ್ಷ್ಮಿ ದೇವರ ಕೂದಲನ್ನು ಗಂಟು ಹಾಕಿದ್ದಾಳೆ. ಸಾವಿತ್ರಿ ಬಂಗಾರದ ಹಿಡಿ ಇರುವಂಥ ಕನ್ನಡಿಯನ್ನು ಹಿಡ್ಕೊಂಡು ಹೀಗೆ ಮುಂದೆ ನಿಂತಿದ್ದರೆ ಅದನ್ನು ತೋರಿಸ್ತಾ ಇದ್ದಾಳೆ. ಒಂದು ಕಡೆ ರತಿದೇವಿ ಬೀಸಣಿಗೆ, ಒಂದು ಕಡೆ ಶಚೀದೇವಿ ಚಾಮರವನ್ನು ಶ್ರೀನಿವಾಸನಿಗೆ ಬೀಸ್ತಾ ಇದ್ದಾರೆ. ಸ್ವಯಂ ಭಾಗೀರಥಿ ವಾಯುದೇವರ ಮಡದಿ ಭಕ್ತಿಯಿಂದ ಛತ್ರ ಶ್ವೇತಛತ್ರವನ್ನು ಭಗವಂತನ ಹಿಡಿದರೆ, ಯಾವ ಪಾದ ಶತಾನಂದರ ತಾಯಿ ಗೌತಮರ ಪತ್ನಿ ಅಹಲ್ಯೆಯನ್ನು ಸ್ಪರ್ಶ ಮಾಡಿದ ಮಾತ್ರದಿಂದಲೇ ಶಿಲೆಯಾದ ಅವಳು ಬಾಲೆಯಾದ್ಲೋ, ಯಾವ ಪಾದ ಜಗದ ಜನರ ಅಗವನ್ನು ಪರಿಹಾರ ಮಾಡುವ ಗಂಗೆಯನ್ನೇ ಪೆತ್ತ ಪಾದವೋ, ಆ ಭಾಗೀರಥಿ ತನ್ನನ್ನು ಪೆತ್ತ ಪಿತನಾದ ಆ ಪರಮಾತ್ಮನಿಗೆ ಉತ್ತಮವಾದ ಪಾದುಕೆಯನ್ನು ಅರ್ಪಣೆ ಮಾಡಿದ್ದಾಳೆ. ಪಾದುಕಾಭ್ಯಾಂ ಚರಂ ಭೂಮಿನ್ ವರಾಸ ಮಗಾದ್ಗರಿಹಿ ಬ್ರಹ್ಮಾದೇ ಸುರಶ್ರೇಷ್ಠಾ ಇಂದ್ರಾದ್ಯಾ ಲೋಕಪಾಲಕಾ. ಎಲ್ಲರ ಬಳಿಗೆ ಭಗವಂತ ಬಂದಿದ್ದಾನೆ. ಆಗ ಮತ್ತೆ ಅವನ ಹಣೆಗೆ ತಿಲಕವನ್ನು ಇಡಬೇಕು. ಊರ್ಧ್ವಪುಂಡ್ರಂ ದದಾರಾತ, ಶ್ರೀನಿವಾಸ ದೇವರು ಊರ್ಧ್ವಪುಂಡ್ರವನ್ನು ಹಚ್ಕೊಂಡಿದ್ದಾನೆ. ಮಂಗಳ ಸ್ನಾನ ಮಾಡಿದವರೆಲ್ಲ ಹಾಗೆ ಹಚ್ಕೊಳ್ಬೇಕು. ಅಂದರೆ ಮಾಡದೇ ಇದ್ದವ್ರು ಹಚ್ಕೊಳ್ಬಾರ್ದು ಅಂತಲ್ಲ, ಸ್ನಾನ ಮಾಡಿದ್ಮೇಲೆ ಹಚ್ಕೋಬೇಕು ಅಂತ ಒಟ್ಟು ತಾತ್ಪರ್ಯ. ಕೆಲವರು ಸ್ನಾನ ಮಾಡ್ಕೊಂಡು ಸೀದಾ ಕನ್ನಡಿ ಮುಂದೆ ನಿಂತು 1/4 kg ಪೌಡ್ರ್ ಹಾಕ್ಕೊಂಡು ಹಾಗೆ ಆಫೀಸ್ಗೆ ಹೋಗೇ ಬಿಡ್ತಾರ್ರಿ. ಎಷ್ಟು ಜನ್ಮ ಕಳೆದ ಮೇಲೆ ಮರುತನ ಮತ ಪೊಂದುವುದು ದುರ್ಘಟ, ಕೇಳೆಲವೋ ಮರ್ಕಟ. ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿನ. ಇಂಥ ಶ್ರೀಪಾದರಾಜರು, ಇಂಥ ವ್ಯಾಸರಾಜರು, ಇಂಥ ಮಂತ್ರಾಲಯ ಪ್ರಭುಗಳ ಈ ಒಂದು ಪಾವನ ಪವಿತ್ರವಾದ ಈ ಮತದಲ್ಲಿ ಹುಟ್ಟು ದೇವರು ಕೊಟ್ಟ. ನೀವೇ ನಿಮ್ಮ ಸ್ವಂತ ಸಾಧನೆಯಿಂದ ಹುಟ್ಟಿದ್ದಲ್ಲ, ಕಾರುಣ್ಯದಿಂದ ಕೊಟ್ಟದ್ದನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ಹಣೆಯಲ್ಲಿ ಊರ್ಧ್ವಪುಂಡ್ರ ಧರಿಸಿಕೊಂಡು ಮೆರೆಯಿರೋ ಅಂತಾರೆ. ಊರ್ಧ್ವಪುಂಡ್ರವ ನೋಡಿ ಶ್ರದ್ಧೆ ಬಕುತಿ ನೋಡಿ, ಇದ್ದದ್ದು ಇಲ್ಲವೆಂದು ಅಬದ್ಧ ನುಡಿವರಲ್ಲ. ಮಧ್ವ ಮುನಿಯು ನಮ್ಮ ತಿದ್ದಿರುವುದ ನೋಡಿ ಹನುಮನ ಮನೆಯವರು. ನಾವೆಲ್ಲ ಸ್ವಯಂ ಭಗವಂತ ಊರ್ಧ್ವಪುಂಡ್ರ ಧಾರಣೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಬಕುಲ ಯಾವ ಭಾರತೀ ದೇವಿಯರು
ಬಕುಲಮಾಲಿಕೆಯ ಮಾತಿನಂತೆ ದೇವರಿಗೆ ಕುಂಕುಮದ ಭರಣಿಯನ್ನು ಲಕ್ಷ್ಮೀ ಕೈ ಕೊಟ್ಟಿದ್ದಾರೆ. ಅದರಿಂದ ಲಲಾಟೆ ಕುಂಕುಮೇನತು ಲೇಪನಂಕುರು, ಅದು ಬಕುಳಮಾಲಿಕ ಹೇಳ್ತಾಳೆ, ಹಣೆ ಮಧ್ಯದಲ್ಲಿ ಒಂಚೂರು ಕುಂಕುಮ ಇಡಮ್ಮ ಅಂತ. ಆಗ ಏವ ಮುಕ್ತ ದೇವ ಮಾತ್ರ ರಮಾ ಕುಂಕುಮ ಮಾಲಿಕತ್, ಕುಂಕುಮ ತಗೊಂಡು ಆ ಊರ್ಧ್ವ ಪುಂಡ್ರದ ನಡುವೆ ಒಂದು ಸಣ್ಣ ತಿಲಕವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ದೇವರು ರಮಾದೇವಿನ ಕೇಳ್ದ, ಏನು ಬರೀ ಓಡಾಡ್ತಾ ಇದೆಯಾ, ಹಣೆ ಕುಂಕುಮ ಹಚ್ಚದೆ ಸರಿ ಎಲ್ಲ ಸರಿ, ನನಗೊಂಚೂರು ಆಭರಣ ಗೀಭರಣ ತಂದು ಹಾಕು ಅಂದ. ಕೇಳಿ ಮಾಡಿಸ್ಕೊಳ್ತಾನ್ರಿ. ಬೇಕಂದರೆ ದುರ್ಜನರ ಸೇವೆಯವಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಅವನಿಗೆ ಬೇಡ ಅಂತಾದರೆ ನೀವೇನು ಕೊಟ್ಟರು ತಗೊಳ್ಳಲ್ಲ, ಅವನಿಗೆ ಬೇಕಂತಾದರೆ ಕೇಳಿ ತಗೊಳ್ತಾನೆ. ಲಕ್ಷ್ಮಿ ಬಹಳ ಬೇಕಾದವಳು, ಕೇಳ್ತಾ ಇದ್ದ ಸಂಭೂಷಯ ವರ ಆರೋಹೆ ಭೂಷಣೈರ್ಮಾಂ ವರಾನನೆ, ನನಗೂ ಸ್ವಲ್ಪ ಒಳ್ಳೆ ವಸ್ತ್ರ ಆಭರಣ ಎಲ್ಲ ತೊಗೊಂಡು ಬಂದಾಗ ಪೀತಾಂಬರಂ ದದಾರಾಶು ಕಟಿಸೂತ್ರ ಅನರ್ಘ್ಯಕಂ. ಅವಳು ರಮಾದೇವಿನೇ ಯಾಕೆ ಕೇಳ್ದ ಅಂದರೆ, ಬೇರೆಯವರಾದರೆ ತರ್ತೀನಿ ಅಂತ ಒಳಗೆ ಹೋಗ್ಬೇಕಲ್ವಾ, ಇವಳು ಒಳಗೇ ಹೋಗಲಿಲ್ಲ, ತರ್ತೀನಿ ಅಂತನೂ ಹೇಳಲಿಲ್ಲ. ಮತ್ತೇನು ಮಾಡಿದ್ಲು, ತಾನೇ ಆಗಿಬಿಟ್ಲು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಪ್ರಳಯ ಕಾಲದಲ್ಲಿ ಹಲವು ಆಭರಣ ಇವಳೇ ಆಗಿದ್ದು, ಪೀತಾಂಬರ ಇವಳೇ. ದೇವರು ಮೈ ಮೇಲೆ ಏನೇನೇನೇನು ಹಾಕ್ಕೊಳ್ತಾನ ಅದೆಲ್ಲ ಯಾರು? ಸ್ವಯಂ ಮಹಾಲಕ್ಷ್ಮಿ. ಬಹಳ ಬೇಗ ಮಾಡಿದ್ದಾಳೆ ಅಲಂಕಾರ ಭಗವಂತನಿಗೆ. ಒಳ್ಳೆ ಪೀತಾಂಬರ, ಕಟಿಸೂತ್ರ ಅನರ್ಘ್ಯವಾದು, ಸ್ವರ್ಣೈರಾಭರಣೈ ವಸ್ತ್ರೈ ಭೂಚಿತಸ್ತು, ಎರಡೂ ಕೈಗೆ ಕಂಕಣವನ್ನು ಹಾಕಿದ್ದಾಳೆ. ಮತ್ತು ನಾಗಮುರಿಗೆ ಅಂತ, ಈ ಶ್ರೀನಿವಾಸ ದೇವರಿಗೆ ಇಲ್ಲಿ ನಾಗ ಇದೆ, ಇಲ್ಲಿ ಭುಜಕೀರ್ತಿ ಅಂತ ಎರಡು ತೋಳಿಗೆ ಭುಜಕೀರ್ತಿ, ಮಕರ ಕುಂಡಲವನ್ನು ಹಾಕಿದ್ದಾಳೆ, ಕೌಸ್ತುಭ ಮಣಿಯನ್ನೇ ಹಾಕಿದ್ದಾಳೆ, ಹೊಳೆವ ಪಚ್ಚದ ಹಾರವನ್ನು ಹಾಕಿದ್ದಾಳೆ, ಕಾಲಿನ ತನಕ ಬರುವಂಥ ವೈಜಯಂತಿ ಮಾಲೆಯನ್ನು ಹಾಕಿದ್ದಾಳೆ. ನಮಶ್ಚಕ್ರೆ ಅಲ್ಲಿಂದೆಲ್ಲ ಅಲಂಕಾರ ಮಾಡಿಕೊಂಡು ದೇವರು ಏನು ಮಾಡ್ದ ಅಂದರೆ, ಕಶ್ಯಪೋತ್ರಿರ್ ಭರದ್ವಾಜ ವಸಿಷ್ಠಾದಿ ಮಹಾಮುನಿನ್ ನಮಶ್ಚಕ್ರೆ ವಿರಿಂಚೇಶ ವಿತನೋಪಿ ವಿಡಂಬಯನ್. ಬ್ರಹ್ಮಾದಿ ದೇವತೆಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳುವ ಶ್ರೀಹರಿ ಎಲ್ಲಿ ಕಶ್ಯಪರು ವಸಿಷ್ಠರಿದ್ದಾರೆ ಅಲ್ಲಿ ಹೋಗಿ ತಾನು ಉದ್ದಕ್ಕೆ ನಮಸ್ಕಾರ ಮಾಡಿದಂತೆ. ಸ್ನಾನಕ್ಕೆ ಮುಂಚೆ ಒಂದು ಮಾಡಬೇಕು, ಸ್ನಾನ ಮಾಡಿದ್ಮೇಲೆ ದೊಡ್ಡವ್ರಿಗೆ ಮತ್ತೆ ನಮಸ್ಕಾರ ಮಾಡ್ಕೋಬೇಕು. ಇನ್ ಬಿಟ್ವೀನ್ ಇಲ್ಲ, ಎಣ್ಣೆ ಹಚ್ಕೊಂಡು ನಮಸ್ಕಾರ ಮಾಡೋ ಹಾಗಿಲ್ಲ, ಮಂಗಳ ಸ್ನಾನ ಆದಮೇಲೆ ಮಾಡದೇ ಇರೋ ಹಾಗಿಲ್ಲ, ಮುಂಚೆ ಮಾಡಬೇಕು ಆಮೇಲೆ ಮಾಡಿ, ಎರಡೂ ನಮಸ್ಕಾರ ಭಗವಂತ ಮಾಡಿದ್ರೂ ಏನಿಲ್ಲ ಬಿಟ್ಟರೂ ಏನಿಲ್ಲ. ಆದರೆ ನಮಗೆ ಮಾಡಿದರೆ ಉತ್ತಮವಾದ ಗತಿ, ಬಿಟ್ಟರೆ ಮಹಾ ಅನರ್ಥ ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಮುಂದೆ ಏನು ಮಾಡ್ದ ನೋಡಿ, ಅದ್ಭುತವಾದ ಮಾತು ವೇದವ್ಯಾಸ ದೇವರು ಹೇಳ್ತಾರೆ. ಶ್ರೀನಿವಾಸ ದೇವರು ಮುಂದೆ ಏನು ಮಾಡಿದ್ರಂದರೆ, ಸಂಧ್ಯಾ ಮುಪಾಸ್ಯ ವಿಧಿವತ್, ಸಂಧ್ಯಾವನ್ನೇ ಮಾಡಿದ್ನಂತೆ. ಅರ್ಜೆಂಟ್ ಮಾಡಿದ್ನ ಇಲ್ಲ, ವಿಧಿವತ್ ಕ್ರಮಬದ್ಧವಾಗಿ ಸಂಧ್ಯಾವನ್ನೇ ಮಾಡಿದ್ನ. ಸಂಧ್ಯಾವನ್ನೇ ಮಾಡೋರು ಕೂಡ ಮದುವೆ ದಿನ ಬಿಟ್ಟುಬಿಡ್ತಾರೆ. ಮದುವೆ ಬೆಳಗ್ಗೆ 6:30 ಮುಹೂರ್ತ ಇತ್ತಲ್ಲ ಆಚಾರ್ಯ, ಇವು ಸಂಧ್ಯಾವನೇ ಆಗಲಿಲ್ಲ. ಇಂದಿರಾರಮಣ ಗೋವಿಂದ ಗೋವಿಂದ ನಿತ್ಯ ಮಾಡೋರು ಬೇಕಾದ್ರೆ ಅವತ್ತು ಬಿಟ್ಟುಬಿಡ್ತಾರೆ, ಹೀಗೆಲ್ಲ ಆಗತ್ತೆ. ಆದರೆ ಭಗವಂತನಿಗೆ ಸಂಧ್ಯಾವನೆ ಮಾಡದಿದ್ರು ಯಾವ ನರಕಕ್ಕೂ ಹಾಕಕ್ಕೆ ಬರಲ್ಲ ಅಲ್ವಾ. ಆದರೂ ಅವನು ಮಾಡಿದ್ದಾನೆ ಅಂದರೆ ನಮ್ಮ ಸಲುವಾಗಿ ಮಾಡಿದ್ದಾನೆ. ಇಷ್ಟೆಲ್ಲ ಆದಮೇಲೆ ವಸಿಷ್ಠರನ್ನು ಕರೆದು ಕೇಳ್ತಾ ಇದ್ದಾನೆ, ನಾನು ರೆಡಿ, ಮುಂದೇನು ಮಾಡಬೇಕು ಹೇಳಿ ಇಂದಾಗ ಅವರು ಹೇಳ್ತಾ ಇದ್ದಾರೆ, ನೋಡಪ್ಪ ಅಷ್ಟವರ್ಗ ಅಂತ ಮಾಡಬೇಕು, ಅಷ್ಟವರ್ಗ ಆಗಿ ಆಮೇಲೆ ಕುಲದೇವತಾ ಪ್ರತಿಷ್ಠೆ ಆಗಬೇಕು ಅಂಥೇಳಿ ಅಷ್ಟವರ್ಗ ಎಲ್ಲ ಮಾಡಿಸಿದ್ದಾರೆ. ಅಷ್ಟವರ್ಗ ಮಾಡಿಸಿ ಆದಮೇಲೆ ಸಂಕಲ್ಪ ಮಾಡಿಸಿ ಅಷ್ಟವರ್ಗಾದಿಗಳನ್ನು ಮಾಡಿಸಿ ಪುಣ್ಯ ನಾಂದಿ ನವಗ್ರಹ ಏನೇನು ಮಾಡಬೇಕೋ ಮಾಡಿ ಎಲ್ಲ ಮಾಡಿದಾದ ಮೇಲೆ ಇನ್ನು ಮನೆದೇವರು ಕೂಡಿಸ್ಬೇಕಾಗಿ ಬಂತು. ಆಗ ವಸಿಷ್ಠರು ಕೇಳಿದ್ರು, ಅಲ್ಲ ನಿಮಗೆ ಮನೆದೇವರಂತ ಏನಾರು ಇದೆಯಾ ಶ್ರೀನಿವಾಸ? ಯಾರು? ನನಗಂತೂ ನೀನೇ ಮನೆದೇವರು, ನಿಂಗೆ ಯಾರು ಅಂದರು. ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನನಗೇಂತಿಲ್ಲ, ನನ್ನ ಭಕ್ತರು ಯಾರನ್ನು ಮನೆದೇವರಂತಾರೋ ನಾವು ಅದನ್ನೇ ಮಾಡ್ತೀವಿ. ನನಗೆ ಭಾಳ ಬೇಕಾದವರು ಅಂದರೆ ಪಾಂಡವರು. ಮಮಾಪಿ ಪಾಂಡವಾನಾಂಚ ಕುಲದೇವಿ ಶಮಿ ಸ್ಮೃತ. ಪಾಂಡವರು ಶಮಿಯನ್ನು ಕುಲದೇವರು ಅಂತ ಇಟ್ಕೊಂಡಿದ್ದಾರೆ ನನ್ನ ಭಕ್ತರು. ಅವ್ರು ಯಾವ ಮರನ ಗಿಡನ ತೋರಿಸಿದ್ದು ದೇವರಂತಾರೆ, ನಾನು ಕೈ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಭಗವಂತ. ಜಗತ್ತು ದೇವರಿಗೆ ವಶ, ದೇವರು ತನ್ನ ಭಕ್ತರಿಗೆ ವಶ ಅಂತ. ಭಕ್ತರಾದವರು ಏನು ಹೇಳಿದ್ರೆ ಅದು ಮಾಡ್ತೀನಿ. ಹಾಗಾಗಿ ನನ್ನ ಪಾಂಡವರು ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ ಮಮಾಪಿ ಪಾಂಡವಾನಾಂಚ ನಾತ್ರಕಾರಿಯ ವಿಚಾರಣ. ಅದರಿಂದ ನಮಗೆ ಕುಲದೇವರು ಶಮಿ ವೃಕ್ಷ ಅಂದಾಗ ವಸಿಷ್ಠರು ಕೇಳ್ತಾರೆ ಎಲ್ಲಿದೆ ಅಂತ ಅಗಸ್ತ್ಯರನ್ನು ಕೇಳಿದ್ರು.
ಅಗಸ್ತ್ಯರು ಹೇಳಿದ್ರು ಈ ತಿರುಮಲದಲ್ಲಿ ಕುಮಾರ ತೀರ್ಥದ ಉತ್ತರ ದಿಕ್ಕಿನಲ್ಲಿದೆ ಅಂತ. ಅಲ್ಲೆಲ್ಲ ಹೋಗಿದ್ದಾರೆ. ಕೃತ್ವ ಪ್ರದಕ್ಷಿಣಂ ರಾಜನ್ ಭಗವಾನ್ ಲೌಕಿಕೀತನು. ಸ್ವಯಂ ಶ್ರೀನಿವಾಸ ಏನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾರೆ. ಆ ಮರದೊಳಗೆ ಕೂತಿರೋದು ಇವನೇ, ನರಸಿಂಹ ರೂಪದಿಂದ ಶಮಿ ವೃಕ್ಷದ ಒಳಗೆ ತಾನೇ ಕೂತಿದ್ದಾನೆ. ಷೋಡಶೋಪಚಾರ ಪೂಜಾ ಮಾಡಿದ್ರು. ವಸಿಷ್ಠರ ಕೈಲಿ ಮಂತ್ರಾಕ್ಷತೆ ಹೂವು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಪ್ಪ ಅಂದರು. ಯಾರನ್ನು ಮಾಡ್ಕೋಬೇಕ್ರಿ? ಅವನ್ನೇ ಅವ್ನು ಕಣ್ಣು ಮುಚ್ಚಿಕೊಂಡ. ಶಮೀ ಪಾಪಂ ಶಮಯ ಮೇ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಿ ಮಾತರ್ಮೇ ಕುರು ಕಲ್ಯಾಣಂ ಅವಿಘ್ನೇನ ಸುರಪ್ರಿಯೆ ಕಲಹಂ ಸರ್ವದೇವಾನಾಂ ರಾಜ್ಞಸ್ಯ ಚ ನೋದ್ಭವೇತ್. ಯಾರಿಗೂ ಈ ಮದುವೆಲಿ ಒಬ್ರಿಗೊಬ್ರಿಗೆ ಫೈಟಿಂಗ್ ಆಗಬಾರ್ದು. ಕೆಲವರು ಸಣ್ಣ ಸಣ್ಣದಕ್ಕೆಲ್ಲ ಜಗಳ ಆಡ್ತಿರ್ತಾರೆ. ವರಪೂಜೆಯಲ್ಲಿ ಮಜ್ಜಿಗೆ ಹುಳಿಲಿ ಹೋಳು ಬಿಡಲಿಲ್ಲ ಅಂತಂದರೆ ಸಾಕು, ಮದುವೆನೇ ಕ್ಯಾನ್ಸಲ್. ಬೇಕಂತ ಮಾಡಿದ್ದೀನಿ, ಏನು ಕುಂಬಳಕಾಯಿ ತಿಂದಿಲ್ವೇ ಮಾಡ್ಕೊಂಡು ತಿನ್ನಕ್ಕೆ. ಸಣ್ಣ ಪುಟ್ಟದಕ್ಕೆಲ್ಲ ಜಗಳಾಡ್ಲಿಕ್ಕೆ ಕಾಯ್ತಿರ್ತಾರೆ ಅಲ್ವಾ? ಅಂತ ಯಾವ ಕಲಹ ಮದುವೆ ಮನೆಯಲ್ಲಿ ಆಗಬಾರ್ದು ಅಂತ ಕೇಳ್ಕೊಂಡಿದ್ದಾರೆ. ನನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡು. ಹೀಗೆ ಶಮಿ ವೃಕ್ಷದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಭಗವಂತ ಎಲ್ಲ ತೋರಿಸ್ಕೊಟ್ಟ. ಆದಮೇಲೆ ಮುಂದೇನು ಮಾಡಬೇಕು ಅಂದಾಗ ಶ್ರೀನಿವಾಸ ದೇವರು ಏನೋ ಇದೆಲ್ಲ ಮಾಡಿ ಆಯಿತು. ಕುಲದೇವ್ರನ್ನ ಎಲ್ಲಿಡೋದು? ನಾವೆಲ್ಲ ಮದುವೆ ಹೊಟ್ಟೋಗ್ತೀವಿ. ಆಮೇಲೆ ಕುಲದೇವ್ರನ್ನ ನೋಡ್ಕೊಂಡು ಮನೆ ಬೀಗ ಹಾಕೊಂಡು ಹೋದ ಏನು ಮಾಡಬೇಕು, ಎಲ್ಲಿಡಬೇಕು ಅಂತ ಯೋಚನೆ ಮಾಡುವಾಗ ಆಗ ಬಕುಳ ಮಾಲೀಕ ಹೇಳ್ತಾಳೆ, ವರಾಹ ದೇವ್ರ ಮೇಲೆ ಮನೇಲಿ ಇಡೋಣ ಅಂದರೆ ಆಗ ನೆನಪಾಯಿತು. ಏನು ಮಾಡಿದ್ದಾರೆ ಈ ಶ್ರೀನಿವಾಸ, ಊರಲ್ಲಿರೋರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಮನೆ ಓನರ್ಗೆ ಮಿಸ್ಸು. ಯಾವಾಗಲೂ ಹೀಗಾಗತ್ತೆ ಮದುವೆ ಸಂದರ್ಭದಲ್ಲಿ. ಈ ಪಕ್ಕದ ಮನೆಯವರು ಮೇಲಿನ ಮನೆ ಕೆಳಗಿನ ಮನೆ ನಾಳೆ ಕೊಡೋಣ, ನಾಳೆ ಅಯ್ಯೋ ಅವ್ರು ಇಲ್ಲೇ ಇರ್ತಾರೆ ಯಾವಾಗ ಕೊಟ್ಟರು ಬರುತ್ತೆ ಅಂದ್ಕೊಂಡು ವರಪೂಜೆಗೆ ಹೋಗುವಾಗ ಬೀಗ ಹಾಕಿ ಕೀ ಕೊಡೋಕ್ಕೆ ಹೋದ. ಅಯ್ಯೋ ನಿಮಗೆ ಕೊಟ್ಟಿಲ್ವೇ ಅಂತ ನೆನಪು. ಅವರು ಒಳ್ಳೆಯವರಾಗಿದ್ದರೆ ಪರವಾಗಿಲ್ಲ ರೀ, ಇಲ್ಲದೇ ಇದ್ರೆ ಬದುಕಿರೋರ್ಗೂ ಬೈತಿರ್ತಾರೆ. ಅಯ್ಯೋ ನಮ್ಮನ್ನೆಲ್ಲಿ ಕರಿತೀರಿ ಬಿಡಿ, ಅಯ್ಯೋ ನಮ್ಮನ್ನೆಲ್ಲಿ ಕರಿತೀರಿ ಬಿಡಿ, ಒಂದೊಂದೊಂದು ಅಂತಲೇ ಇರ್ತಾರೆ. ಕೆಲವರಾದರೆ ಕರಿದೇ ಇದ್ದರೂ ಪರವಾಗಿಲ್ಲ, ನಮ್ಮನೆ ಮದುವೆ ನಾವು ಬಂದೇ ಬರ್ತೀವಿ, ಇದು ಸಜ್ಜನರ ಲಕ್ಷಣ ಅಲ್ವಾ? ಈಗ ವರಾಹ ದೇವರಿಗೆ ಕರೆದೇ ಇಲ್ಲ. ಶ್ರೀನಿವಾಸ ದೇವರು ಅಂದ್ಕೊಂಡ್ರು ಒಳ್ಳೆ ಕಷ್ಟಕ್ಕೆ ಬಂತೆ, ಏನು ಮಾಡೋದು ಅಂಥೇಳಿ ಶ್ರೀನಿವಾಸ ಹೋಗಿದ್ದಾನೆ. ಆ ವರಾಹ ದೇವರ ಮುಂದೆ ನಿಂತು ಪ್ರಸಾದಾತ್ತವ ಗೋವಿಂದ, ಏನೋ ಸ್ವಾಮಿ ನಿಮ್ಮ ಅನುಗ್ರಹ, ನನಗೊಂದು ಕನ್ಯಾ ಸಿಕ್ತು, ನೀವು ಜಾಗ ಕೊಟ್ಟದ್ದು, ಮನೆ ಕಟ್ಟಿದ್ದು, ಆ ಬಕುಳ ಮಾಲೀಕ ಬಂದದ್ದು, ಒಳ್ಳೆ ಕನ್ಯಾ ಕೂಡ, ಎಲ್ಲ ನಿಮ್ಮ ಪ್ರಸಾದ, ನಿಮ್ಮ ಅನುಗ್ರಹ. ಹೀಗೆ ಅಂದ್ಬಿಟ್ರೆ ಸಾಕು, ತಣ್ಣಗಾಗುತ್ತೆ ಅಲ್ವಾ? ಎಲ್ಲ ನಿಮ್ಮ ದಯ, ಎಲ್ಲ ನೀವು ಅನುಗ್ರಹ ಅಷ್ಟಂದರೆ ಸಾಕು, ಖುಷಿ ಆಗ್ತಾರೆ. ಸಹಿತೋದರೆಯ ಸಾರ್ಧಂ ತ್ವಮಾಗಚ್ಚಂದ್ರು ಪಾಲಯಂ. ನೋಡಿ ಎಂಥ ಕಳ್ಳ ಶ್ರೀನಿವಾಸ ಅಂದರೆ, ದೇವ್ರ ಸಮಾರಾಧನೆ ಯಾರೇ ಕರಿಬೇಕಾದ್ರೂ ಮದುವೆಗೆ ಹಿಂಗೆ ಕರೀತಾರೆ. ದೇವ್ರ ಸಮಾರಾಧನೆಗೆ ಬರಬೇಕು, ಭಾಳ ಬೇಕಾದವನು ಎಲ್ಲ ಕಾರ್ಯಕ್ರಮ ಕರೀತಾರೆ. ಶ್ರೀನಿವಾಸ ಕರೀಲೇ ಇಲ್ಲ, ನಮ್ಮ ಮಾವನ ಮನೆಗೆ ನೇರ ಬಂದುಬಿಡಿ ಅಂದ. ನಮ್ಮನೇಲಿ ಊಟದ ಪ್ರೋಗ್ರಾಮ್ ಇಲ್ಲ, ಮೊದಲೇ ಹೇಳಿಬಿಟ್ಟ. ತ್ವಮಾಗಚ್ಚ ನೃಪಾಲಯಂ, ರಾಜನ ಮನೆಗೆ ಬರಬೇಕು ನೀನು ನಿನ್ನ ಹೆಂಡತಿ ಎಲ್ಲ ಅಂತೆಲ್ಲ ಹೇಳುವಾಗ, ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡಬೇಕು ಹೀಗೆಲ್ಲ ಹೇಳುವಾಗ ವರಾಹದೇವರಂದರು, ನೋಡಪ್ಪ ನನ್ನ ಮಾತ್ರ ಕರಿಬೇಡ, ನಾನು ಬರೋಲ್ಲ ಅಂದ. ಯಾಕೆಂದರೆ ಕರೆದಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಕರೀತಾರೆ. ಈ ವರಾಹದೇವರಂದರು, ನಂಗೆ ತುಂಬ ಕೆಲಸ ಇದೆ, ಬೆಳೆ ಕಟಾವಿಗೆ ಬಂದಿದೆ, ಹೊಲದ ಕೆಲಸ. ಯಾಕೆಂದರೆ ಧರಾಕಾಂತ ಭೂವರಾಹ, ಭೂಮಿಗೆ ಓನರು, ತುಂಬ ಬೆಳೆಗೆಳೆ ಬಂದಿದೆ. ನಾ ಬರೆದಿದ್ರೇನು, ನನ್ನ ಬದಲಿ ಬಕುಲ ಮಾಲೀಕ ಇದ್ದಾಳಲ್ಲ, ಮಮಸ್ತಾನೆ ಮಹಾರಾಜ ಬಕುಲಂ ವಿದ್ಧಿ ಮೇ ಸಖಿಂ. ನಮ್ಮ ಕಡೆಯವರು ಬಕುಳ ಮಾಲೀಕ ನನಗೇನು ಪಾದ ಪೂಜೆ ಮಾಡಿ ಏನೋ ಕೊಡೋದಿದ್ದರೆ ಅವಳು ಕೈ ಕೊಟ್ಟು ಕಳಿಸು ಸಾಕು, ನನಗೆ ಬರಲಿಕ್ಕಾಗೋಲ್ಲ ಅಂದಾಗ ಶ್ರೀನಿವಾಸನಿಗೂ ಅದೇ ಬೇಕಿತ್ತು. ಇವನು ಬರ್ತೀನಿ ಅಂದ್ಬಿಟ್ರೆ ಪ್ರಾಬ್ಲಮ್. ಕುಲದೇವ್ರನ್ನ ಎಲ್ಲಿಡೋದು? ನೀವು ಬರಲ್ವಾ, ಒಳ್ಳೇದಾಯಿತು, ನಮ್ಮ ದೇವ್ರ ಪೆಟ್ಟಿಗೆ ನಿಮ್ಮಲ್ಲಿ ಇಟ್ಟಿರ್ತೀನಿ, ನೀವೇ ಪೂಜೆ ಮಾಡ್ಕೊಂಡು ನೋಡ್ಕೊಂಡಿರಿ ಎನ್ನುವ ಹಾಗೆ ಕುಲದೇವಿಂ ಪ್ರತಿಷ್ಠಾಂಚ ಕರಿಷ್ಯೆ ಶರಣಂತವ, ನಿಮ್ಮ ಮನೇಲಿ ಇಟ್ಟುಬಿಡ್ತೇನೆ, ಹೇಗಿದ್ರು ನಿತ್ಯ ಪೂಜೆ ಗೀಜೆ ಮಾಡ್ತೀರಿ, ನೀವು ಮಾಡೋ ನೈವೇದ್ಯ ಅದಕ್ಕೂ ಒಂಚೂರು ತೋರಿಸ್ಬಿಡಿ, ಅಲ್ಲಿ ಮಾಡೋ ಮಂಗಳಾರತಿ ಅಲ್ಲೊಂಚೂರು ಮಾಡಿಬಿಡಿ ಅಂಥೇಳಿ ಅಲ್ಲೆಲ್ಲ ಪ್ರತಿಷ್ಠೆ ಮಾಡಿ ಆಯಿತು. ಎಲ್ಲ ಆದಮೇಲೆ ಭಗವಂತ ಹೇಳ್ತಾ ಇದ್ದಾನೆ, ಬ್ರಹ್ಮ ಏನು ಆ ಕಡೆ ನೋಡ್ತಾ ಇದೆಯಾ, ಎಲ್ಲರನ್ನೂ ಕರ್ಕೊಂಡು ಹೊರಡು ಅಂತ ಆರ್ಡ್ರ್ ಮಾಡ್ದ. ಪುಣ್ಯಾವಾಚನ ಆಯಿತು, ನಾಂದಿ ಆಯಿತು, ಕುಲದೇವತಾ ಪ್ರತಿಷ್ಠೆ ಆಯಿತು. ಬ್ರಹ್ಮದೇವರಂದರು, ಅಭೋಜನೇನ ಗಂತವ್ಯಂ ನಾರಾಯಣಪುರಾಕ್ವಯಂ, ಊಟ ಮಾಡದೆ ಎಲ್ಲಿ ಹೋಗೋ ಹಾಗಿಲ್ಲ. ಬ್ರಹ್ಮದೇವರಂತಾರೆ, ಕೃತ್ವಾ ಪುಣ್ಯಾ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರಿಂ ನೋಪವಾಸೇನ ಗೋವಿಂದ ಗಂತವ್ಯ ಮಿತಿ ಮೇ ಮತಿ. ಅಪ್ಪ ನಂಗೆ ತಿಳಿದ ಹಾಗೆ ಸ್ವಾಮಿ,
ಪುಣ್ಯಾಹ ವಾಚನೆ ಅಂದರೆ ಬ್ರಾಹ್ಮಣರು ಬಂದು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ಬ್ರಾಹ್ಮಣರಿಗೆ ಹಾಗೆ ಕಳಿಸ್ಬಿಡ್ದ? ಕೆಲವ್ರು ಹಾಗೆ ರೀ, ಇವಾಗೆಲ್ಲ ಹಾಗೆ. ಮನೆ ದೊಡ್ಡ ಫಂಕ್ಷನು, ಆಚಾರ್ಯಗೆ ಊಟ ಇಲ್ಲ. ಏನೋ ರಾಯರಿರೋದ್ರಿಂದ ಆಚಾರ್ಯಗೆ ದೊಡ್ಡ ಬಂಧುಗಳು ಅವರು. ಆಚಾರ್ಯ ನೀವು ಮಠಕ್ಕೆ ಬರೆಸ್ಬಿಟ್ಟಿದ್ದೀವಿ, ನೀವು ಹೋಗಿಬಿಡಿ. ನೀವು ಸ್ವಿಗ್ಗಿಗೆ ಆರ್ಡ್ರ್ ಮಾಡ್ಕೊಂಡಿದ್ದೀವಿ, ಅವ್ರು ಬರ್ತಾರೆ, ಬಂದು ಬಡಿಸೋಗ್ತಾರೆ. ಇಂದಿರಾ ರಮಣ ಗೋವಿಂದ ಗೋವಿಂದ. ಬ್ರಹ್ಮದೇವರು ಹೇಳ್ತಾರೆ, ಆಗ ಉಪವಾಸ ಹೋಗೋ ಹಾಗಿಲ್ಲ. ಆಗ ಭಗವಂತ ಅಂದ, ಅಲ್ಲಯ್ಯ ನಿನ್ನ ಈ ಮದುವೆಗೆ ಯಜಮಾನ ಮಾಡಿದ್ದೇ ತಪ್ಪಾಗೋಯ್ತು ನೋಡು. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಕೂಡ ನಿಂಗೆ ಗೊತ್ತಾಗೋಲ್ಲ. ದೇಶ ಕಾಲ ನೋಡಿ ಮಾತಾಡಬೇಕಪ್ಪ, ಮಕ್ಕಳಂತೆ ಮಾತಾಡಬಾರ್ದು. ನಾನು ಈ ಭೂಮಿಗೆ ಬಂದು ಹುತ್ತದಲ್ಲಿ ಕೂತು ವರ್ಷಾಣ ಮೈತಂ ತಾತಂ ಗತಮ್ಮೆ ಕಾನನೋಗಿರೋವು, ಕಾಡಲ್ಲಿ ಬೆಟ್ಟದ ಬುಡದಲ್ಲಿ ಈ ಹುತ್ತದಲ್ಲಿ ಕೂತು 10,000 ವರ್ಷದಿಂದ ಕೂತಿದ್ದೀನಿ. ಎಲ್ಲಿದೆ ನನ್ನ ಹತ್ರ ದುಡ್ಡಿದ್ರೆ ನಾನೇ ಸೈಟ್ ತೊಗೊಂಡು ನಾನೇ ಮನೆ ಕಟ್ಟಿ ನನ್ನ ಮದುವೆ ನಾನೇ ಮಾಡ್ಕೊಳ್ತಿದ್ದೆ. ಒಂದು ಗತಿ ಇಲ್ಲ. ಯಾರೋ ಹೆಣ್ಣು ಕೊಟ್ರಲ್ಲ ಅಂತ ಕೂಸಿಲ್ಲಿ ನಿನ್ನ ಬಾ ಅಂದರೆ ಊಟ ಬೇರೆ ಹಾಕು ಅಂತೀಯ. ಎಲ್ಲಿಂದ ತರಲಿ? ಯಾವ ಮಠಕ್ಕೆ ಇಷ್ಟು ಜನ ಕೊಟ್ಟರು ತೊಗೊಳ್ಳಲ್ಲ. ಈಗ 10,000 ಜನ ಬರ್ತೀವಿ, ನಮ್ಮದೊಂದು ರಸೀತಿ ಹಾಕಿ ಯಾರು ತಗೊಳ್ತಾರೆ? ಎಲ್ಲಿ ಕೂಡ ತಗೊಳ್ಳಲ್ಲ. ಶ್ರೋತವ್ಯಂ. ಇದೆಲ್ಲ ಆಗುವಾಗ ಬ್ರಹ್ಮದೇವರಿಗೆ ಬಾಯಿ ಸಿಕ್ಕಂಗೆ ದೇವರು ಲೆಫ್ಟ್ ಆ್ಯಂಡ್ ರೈಟ್ ತೊಗೊಂಡಾಗ ಮೆಲ್ಲಿಗೆ ಮೊಮ್ಮಗ ಶಿವ ಎದ್ದು ನಿಂತ. ತಾತ ಸ್ವಲ್ಪ ಈ ಕಡೆ ನೋಡಬೇಕು. ಶ್ರೋತವ್ಯಂ ವಚನ ತಾತ ಮಮ ಬಾಲಸ್ಯ ಮಾಧವ. ಬ್ರಹ್ಮದೇವರನ್ನೇ ಬಾಲಕ ಅಂದಮೇಲೆ ಇವರಿನ್ನೆಂಥವ್ರು? ಅದಕ್ಕೆ ಅವರೇ ಹೇಳ್ಕೊಂಬಿಟ್ರು, ನನ್ನ ಮಾತು ಚೂರು ಕೇಳಿ, ನಾನು ಬಾಲಕನೇ, ನಿಮ್ಮ ಮುಂದೆ ಸಣ್ಣವನೇ. ಆದರೆ ವಿವಾಹ ಕರಣೆ ದೇವ ತಥಾ ಭವನ ಕರ್ಮಣಿ, 2 ಕೆಲಸ. ಒಂದು ಮದುವೆ ಆಗೋದು, ಒಂದು ಮನೆ ಕಟ್ಟೋದು. ಅದಕ್ಕೆ ಗಾದೆ ನೋಡಿ, ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ. ಶ್ರೀನಿವಾಸ ದೇವರಿಗೆ ಹೀಗಾಯಿತು ಅಂದಮೇಲೆ ನಮ್ಮದು ನಿಮ್ಮದು ಕತೆ ಇಂದಿರಾ ರಮಣ ಗೋವಿಂದ. ಅದರಿಂದ ಏನು ಮಾಡಬೇಕು? ಅಲ್ಲ, ಸಾಲ ಮಾಡದೆ ಜಗತ್ತಲ್ಲಿ ಯಾರೂ ಕಟ್ಟಿಲ್ಲ. ಆದ ಕಾರಣ ಸಾಲ ಮಾಡಬೇಕು. ಭಗವಂತ ಅಂದ, ನೀನೊಬ್ಬ ಕಡಿಮೆ ಇತ್ತು, ನಿಮ್ಮಿಬ್ಬರನ್ನ ಹೇಳಿ ಕಳಿಸಿದ್ದೆ ತಪ್ಪಾಯಿತು. ನಿಮ್ಮಿಬ್ಬರನ್ನ ಕರಿದೆ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸೈಲೆಂಟಾಗಿ ಮಾಡ್ಕೋತಿದ್ದೆ. ಅವನು ಊಟ ಹಾಕು ಅಂತ ದೊಡ್ಡ ಮಗ, ಸಾಲ ಮಾಡು ಅಂತ ಮೊಮ್ಮಗ. ಇಂಥವ್ರು ಸರಿಯಾಗಿ ಸಿಕ್ಕಿದ್ದೀರಿ. ಆಯ್ತಪ್ಪ, ಮದುವೆ ಅಂತ ಹಚ್ಕೊಂಡು ಬಿಟ್ಟಿದ್ದೀನಿ, ಎಲ್ಲರನ್ನೂ ಕರೆದು ಬಿಟ್ಟಿದ್ದೀನಿ, ಮರ್ಯಾದೆ ಹೋಗೋದು ನಂದು. ಆಯಿತು, ಸಾಲ ಮಾಡ್ತೀನಿ. ನಂಗೆ ಸಾಲ ಕೊಡೋನು ಯಾವನಿದ್ದಾನೆ ಅಲ್ವಾ? ಕೊಡುವ ಕರ್ತೃ ಬೇರೆ, ನಾನೇ ಎಲ್ಲರಿಗೆ ಕೊಡುವವನು. ನನಗೆ ಕೊಡೋರು ಯಾರಿದ್ದಾರೆ ಅಂದಾಗ ಅಲ್ಲೇ ರುದ್ರದೇವರು ಕಣ್ಣು ಸನ್ನೆ ಮಾಡಿ ಪಕ್ಕದಲ್ಲೇ ಇದ್ದರು. ರಿಸರ್ವ್ ಬ್ಯಾಂಕ್ ಓನರ್ ಯಾರು? ಕುಬೇರಾಚಾರ್. ಅವ್ರನ್ನ ತೋರಿಸಿ, ಅಲ್ಲಿ ನೋಡಲ್ಲಿದ್ದಾನೆ, ಕೊಡಿಸು ಅಂದಾಗ ಶ್ರೀನಿವಾಸ ಮೆಲ್ಲಿಗೆ ಹಿಂಗೆ ನೋಡ್ದ. 10 ಬೆರಳಲ್ಲಿ 10 ಉಂಗುರ ಎಲ್ಲ ನೋಡೋ, ಇವ್ರು ಒಳ್ಳೆ ಗಿರಾಕಿ ಅಂಥೇಳಿ ಅವ್ರಿಗೆ ಮುಂದೆ ಕೈ ಮುಕ್ಕೊಂಡು ನಿಂತುಬಿಟ್ಟ ದೇವರು. ಸಾಧಯ ಸ್ವ ಮಹಾಭಾಗ ಕಲ್ಯಾಣಂ ಕಲೌ ಯುಗೆ. ಏನು ದೊಡ್ಡ ಮನಸ್ಸು ಮಾಡಪ್ಪ, ಕಲಿಯುಗದಲ್ಲಿ ಈ ಮದುವೆ ನೀನೇ ನಡೆಸ್ಕೊಡ್ಬೇಕು. ನೋಡಿ, ನಾವೆಲ್ಲ ಶ್ರೀನಿವಾಸ ಕಲ್ಯಾಣ ಅಂತ ಬರೆಸಿ ಗ್ರ್ಯಾಂಡಾಗಿ ಮಾಡ್ತೀವಿ. ಕಲ್ಯಾಣೋತ್ಸವ ಎಲ್ಲ ಮುಗಿದ ಮೇಲೆ ದೇವ್ರಿಗೆ ಮದುವೆ ಆಗಿರಲಿಲ್ಲ ರೀ, ನಾನೇ ಮೊನ್ನೆ ರಸೀತಿ ಹಾಕಿಸಿ ಮದುವೆ ಮಾಡಿಸಿದೆ ಅಂತ ಯಾರು ಅಂದ್ಕೊಳ್ತಾರ? ನಮ್ಮದೊಂದು ಸೇವಾ ಅದಷ್ಟೇ ಅಲ್ವಾ? ದೇವ್ರಿಗೆ ಮದುವೆನೇ ಆಗಿರಲಿಲ್ಲ, ಎಲ್ಲ ನಂದೇ ಖರ್ಚಿಟ್ಟು ಮದುವೆ ಮಾಡಿಸಿದೆ. ಯಾರಂತೀರಾ? ಅನ್ನಲ್ಲ. ಕುಬೇರ ಅಂದ, ಸ್ವಾಮಿ ಎಲ್ಲ ನಿಂದೆ. ತ್ವದಧೀನಂ ದೇವ ಸರ್ವಂ ಜಗಚ್ಚೇತ ಚರಾಚರಂ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತನ್ನಲ್ಲಿರುವ ಎಲ್ಲ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಎಲ್ಲ ನಿಂದು, ನಂದೇನಿದೆ ಎಂದಾಗ ಆಗ ಶ್ರೀನಿವಾಸ ಅಂದ, ಈಗ ನಮ್ಮದು ನಾಟಕ, ನಿಂದು ನಾಟಕ, ಎಲ್ಲ ನಂದು ಅಂತ ನೀನು ಹಳೇದು ನನಗೆ ಗೊತ್ತಿದೆ, ಎಲ್ಲ ನಂದೇ. ಆದರೆ ಯುಗಾನುಸಾರವಾಗಿ ಮಾತಾಡು, ಓಲ್ಡ್ ಸ್ಟೈಲ್ ಮಾತಾಡಬೇಡ, ಟೈಮ್ ನೋಡ್ಕೊಂಡು ಮಾತಾಡು. ಆದ್ದರಿಂದ ಓಹೋ ಹಾಗೆ ಹೇಳ್ತೀಯ, ಹಾಗಾದ್ರೆ ನಮ್ಮ ಥರ ಮಾತಾಡ್ತೀವಿ ಅಂಥೇಳಿ, ಹಾಗಾದ್ರೆ ಯುಗಾನುಸಾರವಾಗಿ ಕೊಡಬೇಕಾದ್ರೆ ಶ್ಯೂರಿಟಿ ಕೊಡಬೇಕು ಅಂದ. ಸೈನ್ ಮಾಡೋರು ಒಂದು 3-4 ಜನ ಬೇಕು ಅಂದಾಗ ಆಯಿತು ಅಂತಂದಾಗ ಹೇಗೆ ಏನು ಬರಿಬೇಕು ಅಂತ. ಯಾಕೆಂದರೆ ಶ್ರೀನಿವಾಸನಿಗೆ ಸಾಲ ತೊಗೊಂಡು ಅಭ್ಯಾಸ ಇಲ್ಲ, ಅದಕ್ಕೆ ಆ ಪತ್ರ ಬರ್ಕೊಟ್ಟು ಅಭ್ಯಾಸ ಇಲ್ಲ. ಬ್ರಹ್ಮದೇವರಂದರು ನನಗೆಲ್ಲ ಗೊತ್ತಿದೆ, ನಾ ಹೇಳ್ತೀನಿ, ಹಾಗೆ ಲೆಟ್ರ್ ಬರಿ ಅಂಥೇಳಿ. ಋಣಗ್ರಾಹಿ ಶ್ರೀನಿವಾಸೋ ಧನದಾಯಿ ಧನೇಶ್ವರ. ಸಾಲ ತಗೊಳ್ಳೋನು ಯಾರು? ಶ್ರೀನಿವಾಸ. ಕೊಡೋ ಸಾಹುಕಾರಿ ಯಾರು? ಕುಬೇರ. ಎಷ್ಟು ದುಡ್ಡು? ನಿಷ್ಕಾಣಾಂ ರಾಮಮುದ್ರಾಣಾಂ ಲಕ್ಷಣಾನಿ 14 14 ಲಕ್ಷ ರಾಮದೇವರ ಪರಿವಾರದ ಮುದ್ರೆ ಇರುವಂತಹ, ಅಂದರೆ ಸಾಲ ಕೊಟ್ಟದ್ದಕ್ಕೆ, ಸಾಲ ತಗೊಂಡದ್ದಕ್ಕೆ, ತಗೊಂಡಿರೋ ದುಡ್ಡಿನ ಮೇಲಿರೋ ರಾಮನ ಪರಿವಾರವೇ ಸಾಕ್ಷಿ ಅಂಥೇಳಿಕೆ ರಾಮಟಂಕೆ ವರಹ. ಅದು ಏನು, ಆಗ ಮದುವೆಗಲ್ಲರಿ ಪೂರ, ಅದು
ದೇವರ ಸಮಾರಾಧನೆ ಖರ್ಚು ಎಷ್ಟು? 14 ಲಕ್ಷ. ಅಂದರೆ ನಿಮ್ಮ ಲಕ್ಷ ಅಲ್ಲ, ಅದು ನಮ್ದು 10 ಲಕ್ಷ 14 ಲಕ್ಷ ಅಲ್ಲ. ಒಂದೊಂದು ಬಂಗಾರದ ನಾಣ್ಯ ಸುಮ್ಮನೆ ಇಟ್ಕೊಳ್ಳಿ, ಒಂದೊಂದು 8 ಗ್ರಾಮ್ ಅಂತ ಇಟ್ಕೊಂಡ್ರು ಅಂಥ ಕಾಯಿನ್ 14 ಲಕ್ಷ. ಎಷ್ಟು ಲಕ್ಷ ಏನು ಕತೆ, ಎಷ್ಟೆಲ್ಲ ತೊಗೊಂಡ. ಅದು ತೊಗೊಂಡಿದ್ದು ನೋಡಿ, ಕತೆ ತುಂಬ ಚೆನ್ನಾಗಿದೆ. ದೇವರ ಮದುವೆ ಆಗಿದ್ದು ವೈಶಾಖ ಶುಕ್ಲ. ಯಾವತ್ತು ಸಾಲ ಲೋನ್ ಸ್ಯಾಂಕ್ಷನ್ ಆಗಿದ್ದು ಡೇಟ್ ಹೇಳ್ತಾರೆ, ವೈಶಾಖ ಶುಕ್ಲ ಸಪ್ತಮಿ. ಸಪ್ತಮಿ ತೊಗೊಂಡ್ರೆ ಅಷ್ಟಮಿ ನವಮಿ 2 ದಿನದಲ್ಲಿ ಮದುವೆ. ಈಗ ಮದುವೆ ದುಡ್ಡು ತೊಗೊಂಡ್ರೆ ಯಾರು ಮದುವೆ ಖರ್ಚು ಮಾಡ್ಲಿಕ್ಕಾಗತ್ತಾ? ತೊಗೊಂಡ ಎಲ್ಲ ದುಡ್ಡು ತಂದು ಆ ಬ್ರಹ್ಮದೇವ್ರ ಮುಂದೆ ಹಾಕ್ಬಿಟ್ಟ ಶ್ರೀನಿವಾಸ. ಸಾಲ ತೊಗೊಂಡಿದ್ದು ಭಗವಂತ. ಆ ದುಡ್ಡೆಲ್ಲ ಯಾರ ಜೋಬಿಗೆ ಸೇರ್ತೋ? ಬ್ರಹ್ಮದೇವರಿಗೆ. ಯಾಕಂದರೆ ಬ್ರಹ್ಮದೇವರಿಗೆ ಭಗವಂತ ಹೇಳ್ದ, ಈ ದುಡ್ಡಿಟ್ಕೊಂಡು ನಾನು ಏನು ಮಾಡಲಿ? ಯಾಕೆಂದರೆ ನಾನು ವರ ಪೂಜೆಯಲ್ಲಿ ಕೂತಿರ್ತೀನಿ, ಮದುವೆ ಮನೇಲಿ ಕೂತಿರ್ತೀನಿ, ಹಸೆ ಮೇಲೆ ಕೂತಿರ್ತೀನಿ. ಯಾರೋ 100 ರೂಪಾಯಿ ಕೊಡಿಂದ್ರೆ ಆಮೇಲೆ ಪಂಚೆ ತೆಗೆದು ಆ ಫೋಟೋದೊಂದು ಪಟ್ ಅಂತ ಹಾಗೆ ಹೊಡೆದು ಎಲ್ಲ ಅವ್ಯವಸ್ಥೆ ಅಲ್ವಾ? ಕೆಲವ್ರಿಗೆ ಯಾರ ಮೇಲೂ ನಂಬಿಕೆನೇ ಇಲ್ಲ. ತಾವೇ ಅದನ್ನು ಕಂಕಳಲ್ಲಿ ಇಟ್ಕೊಂಡು ಆಚಮ್ಯಾಕೇಶ್ವ ಇಸ್ವ ನಾರಾಯಣ ಇಸ್ವ ಅಂತೀವಿ, ಕೆಳಗಿಡಕ್ಕೆ ಸಾಯ್ತಾರೆ. ಯಾಕೋ ಏನೋ ಅಲ್ವಾ? ದೇವರು ನೋಡಿ ಹೇಗಿದ್ದಾನೆ, ಮದುವೆ ಹೇಗೆ, ಎಲ್ಲ ಮದುವೆ ಪ್ರೋಗ್ರಾಮ್ ಇದಲ್ಲಿ ತೋರಿಸ್ಕೊಟ್ಬಿಡ್ತಾನೆ. ಬ್ರಹ್ಮದೇವರು ಕೊಟ್ಟ ನೋಡು, ಎಲ್ಲರೂ ಬಂದು ನನ್ನ ದುಡ್ಡು ಕೇಳೋದು ಅದೆಲ್ಲ ಚೆನ್ನಾಗಿರಲ್ಲ, ನೀನು ಇಟ್ಕೋ, ನಿನ್ನ ಮೇಲೆ ನನಗೆ ನಂಬಿಕೆ ಅಂತಾರೆ. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಆ ವಾಯು ನಮ್ಮ ಕುಲಗುರು ರಾಯನು, ವಾಯುದೇವರೇ ಬ್ರಹ್ಮರು, ಬ್ರಹ್ಮದೇವ್ರ ಕೈ ಕೊಟ್ಬಿಟ್ಟಿದ್ದ. ಮಧ್ವಾಚಾರ್ಯ ಕೈ ಕೊಟ್ಟು ನೀವು ಇಟ್ಕೊಳ್ಳಿ, ನೀವು ಖರ್ಚು ಮಾಡಿರಿ ಅಂತ ಹೇಳಿ. ಖರ್ಚು ಮಾಡಿ ಅಂದರೆ ನಿಂಗೆ ಮನಸ್ಸು ಬಂದಂಗೆ ಯಾರ್ಯಾರಿಗೋ ಕೊಟ್ಬಿಡ್ಬೇಡಪ್ಪ ಅಂಥೇಳಿ ಬರಿಷ್ಠೆ ಮುಗಿಲಿಲ್ಲ ರೀ. ಈ ದುಡ್ಡು ವಾಪಸ್ ಯಾವಾಗ ಕೊಡಬೇಕು ಅದನ್ನು ಬರಿಬೇಕಲ್ಲ. ವಿವಾಹ ವರ್ಷಮಾರಭ್ಯ, ಮದುವೆ ಆಗಿಂದ ಹಿಡಿದು ಸಹಸ್ರಾಂತೆ ಧನಂ ಪುನಃ ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಶಾಂಗಪಾಣಿಯಾದ ಶ್ರೀನಿವಾಸ 14 ರಾಮಟಂಕಿ ಲಕ್ಷ ವರಹಗಳನ್ನು ಕಲಿಯುಗದಲ್ಲಿ 1000 ವರ್ಷ ಕಳಿಬೇಕಂತೆ. ಕಳೆದ ಮೇಲೆ ಬಡ್ಡಿ ಸಮೇತ ಕೊಡಬೇಕು. ಅದು ಕೊಟ್ಟರೆ ಏನಾಗಿದೆ, ಇನ್ನೂ ಈಗಾಗಲೇ 5000 ವರ್ಷ ಮುಗಿತಾ ಬಂತು, ಆದರೆ ಇನ್ನೂ ತೀರಿಲ್ವ ಅಂದರೆ ಅಸಲು ಮುಗಿದಿರ್ಬೋದು, ಬಡ್ಡಿ ತೀರಿಲ್ವಂತೆ. ಆ ಬಡ್ಡಿ ಮೇಲೆ ಬಡ್ಡಿ ಅಳದು ಸಾಕಾಗಿ ಬಂದು ದುಡ್ಡೆಲ್ಲ ಸಾಲಕ್ಕೆ ಕಟ್ಟಿ 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 ದೇವ್ರು ಸುಸ್ತಾಗಿ ಗೋವಿಂದರಾಜಪಟ್ಟಣದಲ್ಲಿ ಮಲಗೇ ಬಿಟ್ಟ. ಯಾಕಯ್ಯ ಸುಸ್ತು ಅಂದರೆ, ಅಯ್ಯೋ ಅಳದು ಸಾಕಾಯಿತು, ಕೊಟ್ಟು ಸಾಕಾಯಿತು ಅಂತ. ಸರಿ ಆಯಿತು, ಇದು ಸಾಲ ತೀರಿಸ್ತೀಯೋ ಇಲ್ಲೋ, ನಿನಗೆ ಸೈನ್ ಮಾಡೋರು ಯಾರಿದ್ದಾರೆ ಅಂದರೆ 3 ಜನ ರೆಡಿಯಾಗಿ ಬಂದುಬಿಟ್ರನು. ಯಾರದು? ಏಕಸಾಕ್ಷಿ ಚತುರ್ವಕ್ತ್ರ. ಆ ಮೊದಲು ಸೈನ್ ಮಾಡಿದವರು ಬ್ರಹ್ಮದೇವರು, ಕೇಳೋಂಗಿಲ್ಲ ಮಾಡೋಂಗಿಲ್ಲ. ಇವನು ಸಾಲ ಕೊಡ್ದಿದ್ರೆ ಸಾಲ ಕೊಟ್ಟವನು ಸತ್ಯಲೋಕಕ್ಕೆ ಹೋಗಿ ಕೇಳ್ಕೊಂಬರ್ಬೇಕು, ಸಿಗಲ್ಲ ಬಗಲ್ಲ. ಇನ್ನು 2ನೇ ಸಾಕ್ಷಿ ದ್ವಿತೀಯ ಸ್ತುತ್ರಿಲೋಚನ. ಯಾರು? ರುದ್ರದೇವರು. ಅವ್ರು ಕೇಳಿದ್ರೆ ತ್ರಿಶೂಲ ತೊಗೊಂಬರ್ತಾರೆ, ತೊಗೊಂಡವನೇ ಅವನ ಹತ್ರ ಕೇಳ್ಕೊ, ನನ್ನ ಹತ್ರ. ಯಾಕೆಂದರೆ ಬ್ರಾಹ್ಮಣರಿಗೆ ಚುಚ್ಚಕ್ಕೆ ಹೋದ ಶಿವ, ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ, ಅವ್ರಿಗೆ ಕೊಡೋದು. ಇನ್ನು 3ನೇದು ಇನ್ನೂ ತೃತೀಯೋ ಅಶ್ವತ್ಥರಾಜಸ್ತು. ಅಶ್ವತ್ಥ ಮರ, ಆ ಮರನ ಕೇಳಿದ್ರೆ ಏನು ಮಾಡಬೇಕು? ಕೊಡಲ್ಲ, ಬಿಡೋದು ಒಟ್ಟಿಗೆಲ್ಲ. ಅಂದರೆ ದೇವರು ತಗೊಂಡು ಸಾಲ ಅದು ದೇವರದೇ, ಸುಮ್ಮನೆ ನಮ್ಮ ಸಲುವಾಗಿ. ರುದ್ರದೇವರು ಹೇಳಿದಾಗೆ ಒಂದು ಮನೆ ಕಟ್ಟುವಾಗ, ಮದುವೆ ಮಾಡುವಾಗ ಹೀಗೆಲ್ಲ ಸಾಲ ಸೋಲ ಆಗ್ತಕ್ಕಂಥದ್ದು